नमो सिद्धाणं नमो आयुर्याणं नमो गच्छायाणं नमो लोके सर्वसहाय तज्जयति परं ज्योतिः समं समस्तैरनन्तपर्याये दर्पणतलैव सकलता प्रतिफलति पदार्थमालिकाम् ಭಗವಾನ್ ಕುಂದುಕೊಂಡಾಚಾರ್ಯ ದೇವ ವಿರಚಿತ ಪ್ರಾಕೃತತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಕೃತಿಯ ರಚನೆ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆ ಬರಿತಾ ಪಂಡಿತ್ ಪ್ರವರ್ ತೋಡರಮಲ್ಲರ ಕಾರ್ಯಪೂರ್ಣವಾಗುವ ಮುನ್ನವೇ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಪೂರ್ಣಗೊಳಿಸಿ ದೌಲತರಾಮ್ ಕಾಸ್ಲಿವಾಲ್ ಕೂಡ ಗ್ರಂಥ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಧನ್ಯವಾದಕ್ಕೆ ಪ್ರಾಪ್ತರಿದ್ದಾರೆ. 142ನೇದಾಗಿ ಪಾಪೋಪದೇಶ ನಾಮದ ಅನರ್ಥದಂಡ ತ್ಯಾಗವ್ರತದ ಸ್ವರೂಪ ಈಗ ಹೇಳುತ್ತಾರೆ. ವಿದ್ಯಾ ವಾಣಿಜ್ಯ ಮಷಿ ಕೃಷಿ ಸೇವಾ ಶಿಲ್ಪ ಜೀವಿನಾಂ ಪುಂಸಾಂ ಪಾಪೋಪದೇಶದಾನಂ ಕದಾಚಿದಪಿ ನೈವ ವಕ್ತವ್ಯಂ. ವಿದ್ಯೆ, ವ್ಯಾಪಾರ, ಲೇಖನ ಕಲೆ, ಒಕ್ಕಲುತನ, ನೌಕರಿ ಮತ್ತು ಕರಕುಶಲತೆಯಿಂದ ಆಜೀವಿಕೆ ನಡೆಸುವಂಥ ಪುರುಷರಿಗೆ ಪಾಪದ ಉಪದೇಶವು ದೊರಕುವಂಥ ವಚನಗಳನ್ನು ಯಾವ ಸಮಯದಲ್ಲಿ ಕೂಡ ಮಾತನಾಡಬಾರದು. ಇದ ಅತ್ಯಂತ ಸೂಕ್ಷ್ಮ ಇದೆ. ಯಾರ ಆಜೀವಿಕೆ ಸ್ವಯಂ ನಡೆಸ್ತಾ ಇದ್ದಾರೆ ಅವರಿಗೆ ಅದರೊಳಗೆ ಅಧಿಕ ಲಾಭ ಆಗುವಂಥ ಅಥವಾ ಅದೇನು ಅವರು ಮಾಡ್ತಾ ಇದ್ದಾರೆ ಅದರೊಳಗೆ ಅಧಿಕ ಲಾಭದ ಜೊತೆಯಾಗಿ ಬೇಗ ಆಗುವಂಥ, ಈಗ ಉದಾಹರಣಾರ್ಥವಾಗಿ ಹೊಲಿಗೆ ಮಿಷನ್ ಇರ್ತಿದೆ. ಆ ಹೊಲಿಗೆ ಮಿಷನ್ ಮೇಲೆ ಬಟ್ಟೆ ಹೊಲಿದು ಜೀವನ ನಡೆಸುವಂಥ ಓರ್ವ ಪುರುಷನಿಗೆ ಅದಕ್ಕೊಂದು ಯಂತ್ರ ಕೂಡಿಸು, ಮೋಟರ್ ಕೂಡಿಸ್ತಾರಲ್ಲ ಅದು ಕೂಡಿಸು, ಈ ಪ್ರಕಾರದ ಉಪದೇಶ ಉದಾಹರಣೆಗೆ ಹೇಳಿದ್ದೆ. ನಿಜವಾಗಿ ಇವೆಲ್ಲ ಏನದವು ಇಂಥವು ಅನೇಕ. ನೀನು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀಯಲ್ಲ, ಅಲ್ಲಿ ಮಾಡುವ ಆ ಮಂಡಿಯೊಳಗೆ ಅಧಿಕ ಲಾಭ ಆಗ್ತಿದೆ. ಅಲ್ಲಿ ಲೋಭ ಕಷಾಯದ ವೃದ್ಧಿ ಆಯ್ತು, ಅವನಿಗೆ ಆಕುಲತೆಯ ವೃದ್ಧಿ ಆಯ್ತು, ಮತ್ತು ಜೀವಹಿಂಸೆ, ದ್ರವ್ಯ ಜೀವಹಿಂಸೆ ಕೂಡ ಸಾಕಷ್ಟು ಆಯ್ತು. ಇವೆಲ್ಲ ಸೂಕ್ಷ್ಮತೆಯಿಂದ ಲಕ್ಷ್ಯದೊಳಗನ ಬರುವುದಿಲ್ಲ. ಯಾಕೆ ಅಂತಂದ್ರೆ ಅಹಿಂಸಾ ಅಂಥೇಳಿ ಹೇಳುವವರ ನಿರ್ದಾಕ್ಷಿಣ್ಯವಾಗಿ ಹಿಂಸೆಯೊಳಗೆ ತೊಡಗಿರುವ ವೇಳೆದೊಳಗೆ ಇಂಥ ಉಪದೇಶ ಆಗ ತಿಳಿಯುವುದ. ಅದರ ಸಲುವಾಗಿ ವೀತರಾಗಿ ಮುನಿ ಭಗವಂತರ ಸರ್ವಜ್ಞ ಪರಮಾತ್ಮರ ಜೀವಹಿತಕ್ಕೆ ಸಂಬಂಧಿಸಿದ ಯಾವ ಉಪದೇಶ ಇದೆ ಅದು ತಿಳಿಯುವಂಥ ಕಾಲ ಕೂಡ ಈಗ ಉಳಿದಿಲ್ಲ ಅಂಥೇಳಿ ದುಃಖದಿಂದ ಹೇಳಬೇಕಾದಂಥ ಪ್ರಸಂಗ ಇದೆ ರೀ. ಎಲ್ಲಿ ಯಾವ ಧಾರ್ಮಿಕ ಕಾರ್ಯಗಳ ಆಚರಣೆ ಆಯೋಜನೆ ಮಾಡಲಾಗ್ತಿದೆಯೋ ಅಲ್ಲಿ ಹಿಂಸೆಗಳದ್ದ ಯಾವುದೇ ಪ್ರಕಾರದ ವಿವೇಕವನ್ನು ಇಟ್ಟುಕೊಳ್ಳುವುದರ ಕಡೆಗೆ ಗಮನನೇ ಇಲ್ಲ. ಯಾವ ಕಾರ್ಯಕ್ರಮ ಮತ್ತು ಗೋಷ್ಠಿ ನಡೆಸ್ತೇವ್ರಿ, ಅಹಿಂಸೆ, ಮಹಾವೀರರ ಅಹಿಂಸೆ ಅಂಥೇಳಿ ಇದೆಲ್ಲ ಏನಿದೆ ಸುಧಾತ ಕೃತ ಹರಿತ ಅನುಮೋದನೆ ನಾವೆಲ್ಲ ಪಾಲ್ಗಾರನರ. ಏನು ಮಾಡ್ತಾ ಇದ್ದೇವೆ ಅನ್ನುವುದರ ಪರಿವೇ ಇಲ್ಲ. ಎಷ್ಟು ಅದರದ
ವೈಭವ ಹೊರಗಡೆ ಲೌಕಿಕ ಜನರ ಮೇಲೆ ಆಗ್ತಾ ಇದೆ ಅಥವಾ ಲೌಕಿಕ ದೃಷ್ಟಿಕೋನದಿಂದ ಆಗ್ತಾ ಇದೆ, ಇದು ಒಂದೇ ಗಮನಕ್ಕೆ ಇದೆ ರೀ. ಲೌಕಿಕ ಇಂದ್ರಿಯ ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆಯೇ ಲೌಕಿಕ ಜನರ ಮೆಚ್ಚುವ ಹಾಗೆ ವಹವಹ ಅನ್ನುವ ಹಾಗೆ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಕಾರ್ಯಗಳನ್ನು ಮಾಡಿದ ನಂತರ ಒಳಗಂತೂ ಏನೂ ಇಲ್ಲ. ಯಾಕೆ ಅಂತಂದ್ರೆ ಒಳಗೇನಾದರೂ ಆಗುವ ದೃಷ್ಟಿಯಿಂದ ನಾವು ಮಾಡ್ತಾನೇ ಇಲ್ಲರಲ್ಲ, ಜಗತ್ತಿಗೆ ತೋರಿಸುವ ದೃಷ್ಟಿಯಿಂದ ಅದ್ದೂರಿಯ ಪ್ರದರ್ಶನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಧಾರ್ಮಿಕ ಕಾರ್ಯದೊಳಗ ಇದುವೇ ನಡೆದದ್ದು ಇದೆ. ಇದು ಅತ್ಯಂತ ದುಃಖದ ಸಂಗತಿ. ಇದೇನು ಅಜ್ಞಾನದ ಪ್ರತೀಕ ಇದೆಯೋ, ಪಂಚಮ ಕಾಲದ ಮಹಿಮೆ ಇದೆಯೋ, ಅದರ ನಿರ್ಣಯ ಮಾಡುವಂಥ ಯೋಗ್ಯತೆನ ಅಥವಾ ಅವಕಾಶನ ನಮ್ಮ ಹತ್ರ ಇಲ್ಲಾಗಿದೆ. ಇಲ್ಲೇನು ಹೇಳಿದರು, ಯಾವ ತಾನಾಗೇನ ಜೀವನೋಪಾಯದ ಕಾರ್ಯಗಳಲ್ಲಿ ತೊಡಗಿದನು ಅವನಿಗೆ ಅದರಲ್ಲೇ ಇನ್ನಷ್ಟು ಪ್ರಗತಿ ಆಗುವ ಅಥವಾ ಯಾವುದಾದ್ರೂ ಸುಲಭವಾಗಿ ಹೇಳ್ತೇವೇನಿಲ್ರಿ, ಹೇಳಿದ ನಂತರ ಆನಂದಿತ ಆಗ್ತೇವೇನಿಲ್ರಿ. ಇವೆಲ್ಲ ಗೃಹಸ್ಥನ ಜೀವನದೊಳಗೆ ಸಮ್ಯಕ್ ದೃಷ್ಟಿ ಮಹಾಪುರುಷ ಗೃಹಸ್ಥಾವಸ್ಥೆಯನ್ನು ಬಿಟ್ಟುಕೊಟ್ಟ ಮೋಕ್ಷ ಮಾರ್ಗದ ಸಲುವಾಗಿ ಸರ್ವಸಂಗ ಪರಿತ್ಯಾಗ ರೂಪದ ನೈರ್ಗ್ರಂಥ ಅವಸ್ಥೆಯ ಅಂಗೀಕಾರ ಮಾಡುವ ಸಲುವಾಗಿ ನಡೆದಿರುವಂಥ ಅಂತರಂಗದ ಅಭ್ಯಾಸದ ಮಾತದವ್ರೆ. ಅಂತರಂಗದ ಪರಿಚಯನ ಯಾರಿಗೆಲ್ಲ ಕೇವಲ ದೇಹಾತ್ಮ ಬುದ್ಧಿಯ ಮೂಲಕ ಯಾರ ಧಾರ್ಮಿಕ ಕಾರ್ಯಗಳನ್ನು ದೇಹದ ಯಾವುದೇ ಕ್ರಿಯೆಯಿಂದ ಧಾರ್ಮಿಕ ಪ್ರವೃತ್ತಿಯೊಳಗ ಅಥವಾ ಧರ್ಮ ಮಾರ್ಗದೊಳಗ ಸ್ವಲ್ಪ ಕೂಡ ಅನುಕೂಲ ಆಗೋದನೇ ಇಲ್ಲ. ಇದು ತ್ರಿಕಾಲಾಬಾಧಿತ ಸತ್ಯ ಇದೆ. ದೇಹದ ಯಾವುದೇ ಕ್ರಿಯಾ ವಿಶೇಷದಿಂದ ಮೋಕ್ಷ ಮಾರ್ಗಕ್ಕೆ ಅನುಕೂಲ ಅಥವಾ ಸಹಯೋಗ ಆಗುವ ಹಾಗೆ ವಸ್ತು ಸ್ವರೂಪವೇ ಇಲ್ಲ. ಇದನ್ನು ಲಕ್ಷ್ಯದೊಳಗಿಟ್ಕೊಂಡು ಏನೋ ಮಹಾಭಾಗ್ಯದಿಂದ ಒಂದಿಷ್ಟ ಏನೋ ಪುರುಷಾರ್ಥ ಮಾಡನ್ರಿ, ಭಾಗ್ಯಂತೂ ಇದೆ, ಪುರುಷಾರ್ಥ ಮಾಡಿ ಸತ್ಯದ ಶ್ರವಣ ಮಾಡುವಂಥ ಧೈರ್ಯ ಮಾಡ್ತಾ ಇದ್ದೇವೆ. ನಮ್ಮ ಜೀವನದೊಳಗ ಸತ್ಯವನ್ನು ಗ್ರಹಣ ಮಾಡುವಂಥದ್ದ ಒಂದು ಉದ್ದೇಶ ಕೂಡ ಸ್ಥಿರವಾಗಿ ಉಳಿಲಿ. ಅದರೊಳಗೆ ಯಾವುದೇ ಪ್ರಕಾರದ ಬಾಧೆ, ಭಂಗ, ಬಾಹ್ಯದ ಆಕರ್ಷಣೆ ಅದನ್ನು ಹಾಳು ಮಾಡೋದು ಬೇಡ. ಟೀಕೆ: ವಿದ್ಯಾ ವಾಣಿಜ್ಯ ಮಷಿ ಕೃಷಿ ಸೇವೆ ಶಿಲ್ಪ ಜೀವಿನಾಂ ಪುಂಸಾಂ ಪಾಪೋಪದೇಶದಾನಂ ವಚನಂ ಕದಾಚಿತ್ ಅಪಿ ನೈವ ವಕ್ತವ್ಯಂ. ಕದಾಚಿತ್ ಅಪಿ ತಪ್ಪಿ ಕೂಡ ಹೇಳುವುದಿಲ್ಲರಿ ಅಂಥ ವಕ್ತವ್ಯ, ಅಂಥ ವಚನ ಆಡುವುದಿಲ್ಲ. ವಿದ್ಯೆ ಎಂದರೆ ವೈದ್ಯಕೀಯ, ಜ್ಯೋತಿಷ್ಯ ಮೊದಲಾದವನ್ನು ಮಾಡುವಂಥವ್ರಿಗೆ ಅವರು ಮಾಡ್ತಾನೆ ಇದ್ದಾರ್ರಿ. ಅವರಿಗೆ ಎಷ್ಟು ಪರ್ಯಾಪ್ತ ಇದೆ ಅವರು ಅದರಲ್ಲೇ ಮಾಡ್ತಾನೆ ಇರ್ತಾರೆ. ಅವಶ್ಯಕಿದ್ರೆ ಅದರಲ್ಲೇ ಅವರು ಇನ್ನೂ ಅಧಿಕವನ್ನು ಪಡೆಯುವ ಸಲುವಾಗಿ ಸ್ವಯಂ ಬುದ್ಧಿ ಓಡಿಸ್ತಾರೆ. ಅಷ್ಟು ಬುದ್ಧಿ ಪ್ರತಿಯೊಂದು ಜೀವದ ಹತ್ರ ಇದೆ. ಅಡುಗೆ ಮಾಡು ವೇಳೆದೊಳಗ ಸ್ವಲ್ಪ ಹೆಚ್ಚಿಗೆ ಆಯಿತು ಅಂತಂದ್ರೆ ಅದನ್ನು ಪುನಃ ಮುಂದೆ ಬಳಸುವಂಥ ವಿಚಾರ ತಾನಾಗೇನ ಮಹಿಳೆಯಲ್ಲಿ ಬರ್ತಿದೆಯೋ ಅಥವಾ ಇಲ್ಲರಿ, ಎಲ್ಲವನ್ನೂ ತಾಯಿ ಅಥವಾ ಅತ್ತೆ ಕಲಿಸ್ಕೊಡ್ತಾಳ್ರಿ. ಇನ್ನು ಪ್ರಾಸುಕದ ದೃಷ್ಟಿಯೊಳಗೂ ಕೂಡ ಇದನ್ನು ಪ್ರಾಸುಕವಾಗಿ ಮತ್ತೆ ಹೇಗೆ ಇರಿಸಬಹುದು ಇದು ವಿಚಾರ ನಮ್ಮಂಥವ್ರಿಗೆ ಕೂಡ ಬರ್ತಿದೆಯೋ ಅಥವಾ ಇಲ್ಲರಿ. ಹೀಗಿರೋ ವೇಳೆದೊಳಗೆ ಇನ್ನೊಬ್ಬರು ಉಪದೇಶ ಬೇಕಾಗಿದೆ. ಉಪದೇಶದ ಅವಶ್ಯಕತೆ ಬರೇ ಅನಾದಿಯಿಂದ ಅಪರಿಚಿತವಿರುವಂಥ ಮೋಕ್ಷ ಮಾರ್ಗದ ಸಲುವಾಗಿ ಮಾತ್ರ ಅದು ನಿಮಿತ್ತ ರೂಪದಿಂದ ಇದೆ. ಅವನಿಗೆ ಒಳಗಿನಿಂದ ರುಚಿ ಬೇಕು. ಯಾವನಿಗೆ ಮೋಕ್ಷ ಮಾರ್ಗದ ಅಭಿಲಾಷೆ ಇದೆಯಲ್ಲ, ಯಾವನಿಗೆ ಸಂಸಾರಕ್ಕೆ ಸಂಬಂಧಿಸಿದ ಹಾಗೆ ಬರೇ ದುಃಖ ಇದೆ, ಇದರಿಂದ ನಾನು ಬಿಡುಗಡೆ ಹೊಂದಲೇಬೇಕು ಅನ್ನುವಂಥ ತೀವ್ರ ಅಪೇಕ್ಷೆ ಉತ್ಪನ್ನ ಆಗಿದೆಯಲ್ಲ, ಅವನಿಗೆ ಉಪದೇಶ ನಿಮಿತ್ತ ಆಗ್ತಿದೆ. ಒಳಗಿನಿಂದ ಯಾರಿಗೆ ಸಂಸಾರದ ಕುರಿತು ದುಃಖ ಭಾಷಿತನ ಆಗಿಲ್ಲ, ಸಂಸಾರದ ಕುರಿತು ಅದೇ ಇದೆಯಲ್ಲ, ಆಕುಲತೆ ಇದೆಯಲ್ಲ, ಪರಾಧೀನತೆ ಇದೆಯಲ್ಲ, ಕಷ್ಟ ಇದೆಯಲ್ಲ ಅನ್ನೋದು ಯಾರಿಗೆ ಭಾಷಿತನ ಆಗಿಲ್ಲ, ಅವರಿಗೆ ಬುದ್ಧಿಯ ವಿಕಾಸ ಬೇಕಾದಷ್ಟು ಇದ್ರೂ ಶಬ್ದದಿಂದ ಅವರು ತಿಳಿಯಬಹುದೇ ವಿನಃ
ಆ ವಾಸ್ತವಿಕವಾಗಿ ಸಂಸಾರ ಮಾರ್ಗದಿಂದ ನಿವೃತ್ತವಾಗುವಂಥ ಕಾರ್ಯ ಅವರಿಂದ ಸಂಭವ ಇಲ್ಲರಿ. ಇದು ಸತ್ಯ ಇದೆ, ನಾವು ಒಪ್ಪಿದ್ರೂ ಸತ್ಯ ಇದೆ, ಒಪ್ಪದೇ ಇದ್ರೂ ಕೂಡ ಸತ್ಯವೇ ಇದೆ ರೀ. ವಿದ್ಯೆ ಎಂದರೆ ವೈದ್ಯಕೀಯ, ಜ್ಯೋತಿಷ್ಯ ಮೊದಲಾದವನ್ನು ಮಾಡುವಂಥವರಿಗೆ, ಅನ್ನ ಮೊದಲಾದವುಗಳ ವ್ಯಾಪಾರ ಮಾಡುವಂಥವರಿಗೆ, ಲೇಖನ ಕಾರ್ಯ ಮಾಡುವಂಥವರಿಗೆ, ಒಕ್ಕಲುತನ ನೌಕರಿ ಮಾಡುವಂಥವರಿಗೆ, ನೌಕರಿ ಮಾಡುವಂಥವರಿಗೆ, ಹಾಗೂ ಕಮ್ಮಾರ, ಕಸಾಲಿಗ, ದರ್ಜಿ ಮೊದಲಾದ ಕೆಲಸ ಮಾಡುವಂಥವರಿಗೆ, ಇವೇ ಕಾರ್ಯಗಳ ಸಂಬಂಧವಾಗಿ ಅಥವಾ ಬೇರೆ ಯಾವುದೇ ಪಾಪ ಬಂಧ ಮಾಡುವಂಥ ಕಾರ್ಯಗಳಿವೆ, ಅವುಗಳ ಸಲುವಾಗಿ ಯಾರಿಗೂ ಉಪದೇಶ ಕೊಡಬಾರದನ ನಮ್ಮ ವಚನ ಇರೋದು ಪಾಪದ ಮಾತು ಮಾತಾಡೋ ಸಲುವಾಗಿ ಇಲ್ಲವೇ ಇಲ್ಲರಿ. ಅಜ್ಞಾನಾವಸ್ಥೆಯೊಳಗ ಶಾಸ್ತ್ರದ ಅಭ್ಯಾಸ ಇರುವೆಳೆದೊಳಗೂ ಕೂಡ ಕೆಲವೊಂದು ವಚನಗಳ ಅಥವಾ ಬಹಳಷ್ಟು ವಚನಗಳ ಅವನ ಜೀವನದೊಳಗೆ ನಡೀತವೆ. ಅದರ ಆಗಮದ ಅಧ್ಯಯನದಿಂದ, ಅದರ ಪ್ರಭಾವದಿಂದ, ಅದರ ಬಲದಿಂದ ಇದು ದೋಷ ಇದೆ, ಇದು ತಪ್ಪಾಯಿತು ಅನ್ನೋದು ತನಗೆ ತಿಳಿತಾ ಹೋದ್ರೆ ಆ ಪ್ರಕಾರದ ವಚನಗಳ ಭವಿಷ್ಯದೊಳಗೆ ಎಂದಾದರೂ ಒಮ್ಮೆ ನಿಂತು ಹೋಗೋದು ಸಾಧ್ಯ ಇದೆ. ನಿಜವಾಗಿ ಮಾತೇನಿದೆಯಲ್ಲ, ಮಾತೇ ನಿಜವಾಗಿ ಈ ಜೀವಕ್ಕೆ ಮಹಾನ್ ಹಾನಿಯನ್ನು ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ ಮಾಡುವಂಥದ್ದು ಇದೆ ರೀ ಮಾತೆ. ಅದರ ಸಲುವಾಗಿನ ಧರ್ಮದ ಸಾಧಕ ಜೀವರುಗಳಲ್ಲಿ 4 ಪ್ರಕಾರದಿಂದ ಮಾತಿನ ಮೇಲೆ ನಿಗ್ರಹ, ಮಾತನ್ನು ಜಯಿಸುವ ಪ್ರಕ್ರಿಯೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಸತ್ಯಾನುವ್ರತ, ಸತ್ಯ ಮಹಾವ್ರತ, ಭಾಷಾ ಸಮಿತಿ ಮತ್ತು ಮೌನ. ನಮ್ಮಲ್ಲಿ ಯಾವುದಿದೆ ಅಥವಾ ಯಾವುದರ ಸಲುವಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಅಥವಾ ಯಾವುದರ ಸಲುವಾಗಿ ನಮ್ಮ ಅಂತರಂಗದೊಳಗೆ ಸತ್ಯ ಸ್ವರೂಪದ ಪರಿಚಯ ಇದೆ ರೀ. ಸತ್ಯ ಅನುವ್ರತದ ಬಗ್ಗೆ ವಾಸ್ತವಿಕತೆ ಏನಿದೆ ಅನ್ನೋದು ನಮ್ಮ ಲಕ್ಷ್ಯದೊಳಗೆ ಬಂದಿದ್ದೇನ. ಬಂದು ಹೋಗಿತ್ತಲ್ರಿ ಸತ್ಯ ಬಗ್ಗೆ. ಸತ್ಯ ಯಾವ ಥರ ನೀವು ಪ್ರತಿಪಾದನೆ ಮಾಡ್ತೀರ ಅದರಿಂದ ಅವಲಂಬಿಸಿದ್ದೈತೆ ಸತ್ಯ, ಇಲ್ಲಾಂದ್ರೆ ಅದಾದರೂ ಅಸತ್ಯ ಆಗ್ತದೆ. ಅದು ಸತ್ಯಾಸತ್ಯ ಯಾವ ರೀತಿಯಿಂದ ಮಾಡ್ತೇವೆ ಆ ಪ್ರಕಾರ ಅಂಥೇಳಿನ 5 ಅಣುವ್ರತದೊಳಗೆ ಬರುವಂಥ ಸತ್ಯಾಣುವ್ರತ, ಅಹಿಂಸಾಣುವ್ರತ, ಅಚೌರ್ಯಾಣುವ್ರತ, ಇವೇನು 5 ಅಣುವ್ರತ ಅದಾವೆ. ಇವುಗಳ ನಂತರ ಆ 5ನೇ ಮಹಾವ್ರತ ರೂಪವಾಗಿ ಮಾಡುವ ಸಲುವಾಗಿ ಈ ಗುಣವ್ರತಗಳ, ಶಿಕ್ಷಾವ್ರತಗಳ ಚರ್ಚೆ ಇದೆ ರೀ. ಹಾಗಾದ್ರೆ ಆ ಅಣುವ್ರತಗಳ ಚರ್ಚೆ ಅಂತೂ ಬಂದದ್ದು ಇದೆ, ಆದರೆ ಅದರ ಸ್ವರೂಪದ ವಾಸ್ತವಿಕತೆ ನಮಗೆ ಎಷ್ಟು ತಿಳಿದಿದೆ. ಆ ಸತ್ಯಾನುವ್ರತ ಅರೆ ನಿಜವಾಗಿ ಸತ್ಯ ಏನಿದೆ, ಇದು ಧರ್ಮ ಇದೆ. ಸತ್ಯ ವಚನದಿಂದ ಅಥವಾ ಸತ್ಯವನ್ನು ಆಂಶಿಕ ರೂಪದಿಂದ ಪೂರ್ಣ ರೂಪದಿಂದ ಆಡುವುದರಿಂದ, ಹೇಳುವುದರಿಂದ ಧರ್ಮಕ್ಕೆ ಯಾವುದೂ ಸಂಬಂಧ ಬರುವುದಿಲ್ಲರಿ. ಆದ್ರೂ ಕೂಡ ವಚನ ಏನಿದೆಯಲ್ಲ ಈ ಮನುಷ್ಯನ ಜೀವನದೊಳಗ ಆ ವಚನಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದ್ದ ಕಾರಣ ಆ ವಚನದೊಳಗೂ ಕೂಡ ಆ ಅಂತರಂಗದೊಳಗೆ ಧಾರಣ ಮಾಡಿರುವಂಥ ಸತ್ಯ ಧರ್ಮದ ಪ್ರಭಾವ ಅಥವಾ ಸತ್ಯ ಧರ್ಮ ಯಾವ ರೀತಿ ಅವನ ವಚನದ ಕ್ರಿಯೆಯೊಳಗೂ ಕೂಡ ಇಳಿದು ಬರ್ತಿದೆ ಅನ್ನುವುದನ್ನು ತಿಳಿಸಿಕೊಡುವ ಸಲುವಾಗಿ ವಚನದ ಮೂಲಕ ಸತ್ಯಾನುವ್ರತ, ಸತ್ಯ ಮಹಾವ್ರತ, ಭಾಷಾ ಸಮಿತಿ, ವಚನಗುಪ್ತಿ ಹೇಳಿದರೆ. ಅರೆ ನಿಜವಾಗಿ ನೋಡ್ರಿ, ಇಷ್ಟು ದೀರ್ಘ ಅಧ್ಯಯನ ಆದ ನಂತರ ನಮ್ಮಲ್ಲೇ ಸ್ವಲ್ಪ ಸಾವಧಾನತೆ ಬರಬೇಕಾಗುತ್ರೆ. ಇಂದಂತೂ ನಮ್ಮ ಮಾತನ್ನು ಕೇಳುವ ಸ್ಥಿತಿಯೊಳಗೆ ಯಾರಿಗೆ ಬೇಕಿಲ್ರಿ. ನಮ್ಮ ಮಾತನ್ನು ಅರ್ಥಾತ್ ನಾವು ಯಾವ ಒಂದು ಪರಿವಾರದ ಜೊತೆಗೆ, ಸಮೂಹದ ಜೊತೆಗೆ, ಯಾವ ಜೀವರುಗಳ ಜೊತೆಗೆ ವಾಸ ಮಾಡಿಕೊಂಡಿದ್ದೇವಲ್ಲ ಅಲ್ಲಿ ಅವಶ್ಯಕತೆ ಇಲ್ಲ. ಇದು ಲಕ್ಷದೊಳಗೆ ಒಮ್ಮೆ 2 ಸರಿ 10 ಸರಿ ಬಂದ ನಂತರ ನಮಗೆ ವಿವೇಕ ಬರಬೇಕಲ್ಲ. ಯಾವ ಮಾತಿನ ಅವಶ್ಯಕತೆ ನಿನ್ನದು, ಯಾವ ಉಪದೇಶದ ಅವಶ್ಯಕತೆ ಹೀಗೆ ಮಾಡಬೇಡ, ಹೀಗೆ ಮಾಡು, ಹೀಗೆ ಮಾಡಬೇಡ, ಹೀಗೆ ಮಾಡಿದರೆ ಒಳ್ಳೆಯದ, ಈ ಹೇಳುವ ಮಾತಿನ ಅವಶ್ಯಕತೆ ಇಲ್ಲ.
ಪ್ರತಿಯಾಗಿ ಆ ಮಾತ ಅವರ ಮನಸ್ಸಿಗೆ ಕೆಳಕನ್ನುಂಟು ಮಾಡ್ತಿದೆ. ಹಾಗಾದ್ರೆ ಅಲ್ಲಿ ಮತ್ತೊಂದೇನಾಯಿತು? ಹಿಂಸೆನೂ ಆಯ್ತಲ್ಲ. ಇನ್ನೊಬ್ಬರಿಗೆ ಮಾನಸಿಕವಾಗಿ, ವಚನಿಕವಾಗಿ, ಕಾಯಿಕವಾಗಿ ಬಾಧೆ ತಗಲಿಸಿದ್ರೆ ಹಿಂಸೆನೂ ಆಯ್ತಾರೆ. ಹೀಗಾಗಿ ನಾವು ಅಳೆದನ್ನು ನೋಡಿ ನಿರೀಕ್ಷಣೆ ಮಾಡಿ ಕರ್ತವ್ಯ ಮಾಡಬೇಕು. ಯಾರೂ ಸಲಹೆಯನ್ನು ಕೇಳದೆ, ನಮ್ಮ ಅಭಿಪ್ರಾಯವನ್ನು ಕೇಳದೆ ಇರೋ ಸಮಯದೊಳಗೆ ನಾವು ಒತ್ತಿ ಅವರಿಗೆ ನಮ್ಮ ಅಭಿಪ್ರಾಯವನ್ನು ತಿಳಿಸೋದ ಏನು ಅವಶ್ಯಕ ಇರುವುದಿಲ್ಲ. ಅದರಿಂದ ವರ್ತಮಾನದಲ್ಲಿ ನಮಗೆ ಆಕುಲತೆ ಆಗ್ತಿದೆ, ಮತ್ತು ಅದರ ಪ್ರಭಾವ ಅವರ ಮೇಲೆ ಯಾವ ರೂಪದಿಂದ ಆಗ್ತಿದೆಯಲ್ಲ ಅದನ್ನು ನೋಡಿ ಭವಿಷ್ಯದೊಳಗೂ ಕೂಡ ಅದು ದುಃಖದ ಕಾರಣ ಆಗ್ತಿದೆ. ಬಂಧಂತೂ ಆಗ್ತಿದೆ. ಬಂಧ ನಮ್ಗೆ ಕಾಣುವುದಿಲ್ಲ, ಆದರೆ ಇವು ದುಃಖ ಅಂತೂ ಆಗ್ತಾವಲ್ಲ. ನಾ ಹೇಳಿದ್ದೇನೆ, ಬಹಳ ಬಾರಿ ಹೇಳಿದ್ದೇನೆ ಅಂಥೇಳಿ ಮತ್ತು ಭವಿಷ್ಯದೊಳಗನೂ ಬರ್ತಾ ಇರ್ತಿದೆ. ಅದಕ್ಕೆ ಹೇಳದೇ ಇರೋದು. ಅರೆ ಹೇಳೋದಿತ್ತು ಅಂತಂದ್ರೆ ಆಚಾರ್ಯ ಭಗವಂತರ ಮಾತು ಹೇಳೋದಿತ್ತು ಅಂತಂದ್ರೆ ತನ್ನ ಪತನಾಗುವಂಥ ಪ್ರವೃತ್ತಿಗೆ ಹೇಳೋದ್ರಿ. ಸಾಧ್ಯ ಇರಲ್ಲ. ತನ್ನ ಪ್ರವೃತ್ತಿ ಏನು ಮಾರ್ಗದಿಂದ ಪತನ ಆಗ್ತಾ ಇದೆ, ಆ ಕಡೆ ಈ ಕಡೆ ನೋಡ್ತಾ ಇದೆ, ಅದಕ್ಕೆ ಹೇಳೋದ್ರಿ. ಎರಡೂ ಕಾರ್ಯ ಆಗ್ತಿದೆ ಅಲ್ಲ. ಕೇಳೋದನ್ನು ಆಗ್ತಿದೆ, ಹೇಳೋದನ್ನು ಆಗ್ತಿದೆ. ಕೇಳೋದು ಯಾರ್ದ? ಆಚಾರ್ಯ ಭಗವಂತರ. ಮೋಕ್ಷ ಮಾರ್ಗದೊಳಗೆ ಯಾರು ಸಾಗ್ತಾ ಇದ್ದಾರೆ, ಅವರು ಏನು ಹೇಳಿದ್ದಾರೆ ಅದನ್ನು ಕೇಳೋದು. ಹೇಳೋದಿತ್ತು ಅಂತಂದ್ರೆ ಈ ನಮ್ದು ಅನಾದಿ ಸಂಸ್ಕಾರದ ವಶಾತ್ ಸಮಯಕ್ಕೆ ಅಥವಾ ನಮ್ಮ ಬುದ್ಧಿ ಗೋಚರ ಪ್ರಸಂಗಾನುಸಾರ ಪ್ರವೃತ್ತಿ ಏನು ಪತನ ಆಗ್ತಿದೆ ಅಲ್ಲ, ನಮ್ಮ ಪ್ರವೃತ್ತಿ ಆ ಪತನ ಆಗುತ್ತಾ ಇರುವಂಥ ಪ್ರವೃತ್ತಿಗೆ ಹೇಳೋದ್ರಿ. ಇದು ಯೋಗ್ಯಿಲ್ಲ. ಇದು ನಾಳೆ ನಿನಗ ಬಾಧೆಯನ್ನು ಉಂಟು ಮಾಡ್ತಿದೆ, ನಾಳೆ ನಿನಗ ದುಃಖವನ್ನು ತಂದು ಕೊಡ್ತಿದೆ. ನಿನಗ ಅಂದರೆ ಅಥವಾ ನನಗಂತೇಳಿ ಪ್ರವೃತ್ತಿ ನಂದೇ ಇದೆ ಅಲ್ಲ, ಹೇಳುವವನು ನಾನೇ, ಪ್ರವೃತ್ತಿಯೂ ನನ್ನದೇ. ಆ ಪ್ರವೃತ್ತಿಯೊಳಗೆ ಸುಧಾರಣೆ ತಂದುಕೊಳ್ಳುವ ಸಾಮರ್ಥ್ಯನೂ ನನ್ನಲ್ಲೇನೇ ಇದೆ, ಮತ್ತು ಆ ಸಾಮರ್ಥ್ಯದಿಂದ ಪಡೆಯಬೇಕಾದಂಥ ಫಲ ಕೂಡ ನನಗೇ ಸೀಮಿತ ಇದೆ. ಹಾಗಾದ್ರೆ ಅದನ್ನು ಬಿಟ್ಟು ನಾವು ಇನ್ನೊಬ್ಬರ ಕಡೆ ನೋಡೋದು, ಇನ್ನೊಬ್ಬರಿಗೆ ಹೇಳೋದು ಅವಶ್ಯಕತೆ ಏನೈತಿ ಹೇಳ್ರಿ? ವಿಚಾರ ಸ್ವಲ್ಪ ಗಂಭೀರವಾಗಿ ಮಾಡೋದು, ಮತ್ತು ಆ ವಿಚಾರದ ಮೂಲಕ ಅಂತರಂಗದೊಳಗ ಬದಲಾವಣೆಯನ್ನು ತಂದುಕೊಳ್ಳುವಂಥ ಪ್ರಯತ್ನ ಮಾಡೋದು. ಜೀವನ ತರಹ ಶಾಸ್ತ್ರ ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ, ಅದರ ಅಂತರಂಗದ ಯಾವುದರೊಳಗನೋ ಪರಿಣತಿಯೊಳಗೆ ಕೇವಲ ಪ್ರವೃತ್ತಿ ಸ್ಥೂಲ ಇದೆ ಅಲ್ಲ, ಶ್ರದ್ಧೆ ಸೂಕ್ಷ್ಮ ಇದೆ, ಪ್ರವೃತ್ತಿ ಸ್ಥೂಲ ಇದೆ ಅಲ್ಲ, ಆ ಪ್ರವೃತ್ತಿಯೊಳಗೆ ಬದಲಾವಣೆ ಅಷ್ಟಾದರೂ ಆಗಲಿಲ್ಲ ಅಂತಂದ್ರೆ ನಾವು ಓದುವ, ಹೇಳುವ, ಏನೇನು ಮಾಡ್ತಾ ಇದ್ದೇವೆ ಅಂಥೇಳಿ ನಮ್ಮಷ್ಟಕ್ಕೆ ನಾವು ತಿಳ್ಕೊಂಡಿದ್ದೇವಲ್ಲ, ನಿಜವಾಗಿ ನೋಡಿದರೆ ನಾವು ಏನೂ ಮಾಡ್ತಾ ಇಲ್ಲ. ಅನಾದಿ ಸಂಸಾರ ಮಾರ್ಗದೊಳಗೆ ಹೇಗಿದ್ದೇವೆಯೋ ಹಾಗೇ ಇದ್ದೇವೆ, ಹಾಗೆಯೇ ಮುಂದುವರಿತಾ ಇದ್ದೇವೆ. ಸಂಜ್ಞೀತನದೊಳಗೆ ಸಂಸಾರದ ಪರಿಪೋಷಣೆ ಎಷ್ಟು ಆಗಲಿಲ್ಲವೋ ಅಷ್ಟು ಸಂಜ್ಞೀತನವನ್ನು ಪಡೆದ, ಜಿನಶಾಸನವನ್ನು ಪಡೆದ, ಭಾಷ್ಯವನ್ನು ನೋಡಿ ಇನ್ನಷ್ಟು ನಾವು ಆ ಸಂಸಾರ ಮಾರ್ಗದೊಳಗೆ ಶೀಘ್ರಗತಿಯಿಂದ ಪ್ರವೃತ್ತಿ ದೀರ್ಘ ಕಾಲದ ಸಲುವಾಗಿ ಆಗುವಂಥ ಸಿದ್ಧತೆ ನಮ್ಮಲ್ಲಿ ನಡೆದಂತೆ ಇದೆ ರೀ. ನಾನು ಹೇಳ್ತಾ ಇರೋದೆಲ್ಲ ನನ್ನ ಮಾತು ಇದೆ. ತಮಗದು ಅನ್ವಯಿಸ್ತಿತ್ತು ಅಂತಂದ್ರೆ ಸ್ವೀಕಾರ ಮಾಡೋದ, ಇಲ್ಲ ಅಂತಂದ್ರೆ ಅದು ನನಗಂತೂ ಉಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನ ನಾನು ಈ ಸ್ಥಾನದ ಮೇಲೆ ಕೂತು ಮಾಡ್ತೇನೋ ಅನ್ನೋದು ನನ್ನದ ಅಭಿಪ್ರಾಯ ಇದೆ. ಒಂದು ಪ್ರಕಾರದ ಸಂಕಲ್ಪ ಇದೆ ಅಂದ್ರಲ್ಲ. ಏನು ಹೇಳಿದ್ರು, ಇವೇ ಕಾರ್ಯಗಳ ಸಂಬಂಧವಾಗಿ ಅಥವಾ ಬೇರೆ ಯಾವುದೇ ಪಾಪಬಂಧ ಮಾಡುವಂಥ ಕಾರ್ಯಗಳಿವೆ, ಅವುಗಳ ಸಲುವಾಗಿ ಯಾರಿಗೂ ಉಪದೇಶ ಕೊಡಬಾರದು. ಉಪದೇಶದ ಅರ್ಥ ಏನ ಮತ್ತು ಮಾತಿನ ಅರ್ಥ ಏನಿದೆ ರೀ? ಮಾತಾಡೋದ ಸಹಜ ಇದೆ ರೀ. ಉಪದೇಶ ಅರ್ಥಾತ್ ಅವರ ಮೇಲೆ ಒಂದು ಪ್ರಕಾರದ ಭಾರ ಹಾಕಿದ ಹಾಗೆ ಇದೆ ರೀ. ಉಪದೇಶ ಕೊಡೋದಂತಂದ್ರೆ ಅವರು ಅದು ಭಾರವನ್ನು ಅನುಭವಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಶಕ್ತಿ ಅಧಿಕ ಅಲ್ಲಿ ಖರ್ಚಾಗ್ತಿದೆ ರೀ.
ಭಾರರೂಪ ಅರ್ಥಾತ್ ಶಕ್ತಿ ಖರ್ಚಾಗ್ತಿದೆ. ಇದನ್ನೇ ಪಾಪೋಪದೇಶ ಅನರ್ಥ ದಂಡ ತ್ಯಾಗ ವ್ರತವೆಂದು ಹೇಳುತ್ತಾರೆ. ಶ್ರಾವಕ ಗೃಹಸ್ಥರು ತಮ್ಮ ಕುಟುಂಬದವರಿಗೆ, ಅಣ್ಣ ತಮ್ಮಂದಿರಿಗೆ, ನಿಕಟ ಸಂಬಂಧವುಳ್ಳವರಿಗೆ ಅಥವಾ ಯಾರ ಜೊತೆಯಲ್ಲಿ ತಮ್ಮ ಪ್ರಯೋಜನವಿದೆ, ಮಗಳನ್ನ ಕೊಟ್ಟಿತ್ತು ಹಳೆಯಾಗಿ ಹೇಳ್ಬಹುದ್ರಿ, ಹೌದು ಅಥವಾ ಇಲ್ಲ ವಿಚಾರ ಮಾಡೋದ್ರೆ, ತಮ್ಮ ಪ್ರಯೋಜನ ಅಂತಂದ್ರೆ ನಮ್ಮ ಮಗಳು ಸುಖಿ ಇರ್ತಾಳೆ ಅಂದಮೇಲೆ ಎರಡು ಮಾತು ಹೇಳುವುದಿದೆ, ಇದನ್ನು ಹೀಗೆ ಮಾಡಪ್ಪ ಅಂಥೇಳಿ ಭೂಮಿಕೆಗೆ ಅನುಸಾರವಾಗಿ. ಅದನ್ನೂ ದಾಟಿದ ನಂತರ ಅನುಮತಿ ತ್ಯಾಗನೂ ಇದೆಯಲ್ಲ, ಆರಂಭ ತ್ಯಾಗನೂ ಇದೆ. ಹಿಂದೆ ಸ್ಪರ್ಶ ಮಾಡಿರ್ತೀವಿ ಎರಡು ಪ್ರತಿಮಾ ನೆಲೆಗಳಿಗೆ ಸಂಬಂಧಿಸಿದ ಹಾಗೆ ವಿಷಯವನ್ನು. ಅತ್ಯಂತ ಕಠಿಣ ಇದೆ ಚಂದ್ರಕಾಂತನ್ನ. ಶಾಸ್ತ್ರ ಓದೋದು ಭಾಳ ಸುಲಭ ಇದೆ ರೀ. ಉಪವಾಸ ಮಾಡೋದ್ರೆ ಅದಕ್ಕಿಂತ ಹೆಚ್ಚು ಸುಲಭ ಇದೆ. ದಾನ ಕೊಡೋದು ಅದಕ್ಕಿಂತಲೂ ಹೆಚ್ಚು ಸುಲಭ ಇದೆ. ನಿಂದು ಇದೆ ಏನದ್ರೊಳಗೆ? ಅವೆಲ್ಲ ಸುಲಭ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಯಾವುದೋ ಲೌಕಿಕ ಜನರ, ಮೋಹಿ ಜನರ ಅಪೇಕ್ಷಾದಿಂದ ಅವಕ್ಕಷ್ಟು ಇರಬಹುದ್ರೆ, ಆದರೆ ಇಲ್ಲಿ ಬಂದ ನಂತರ ಅವೆಲ್ಲ ಬಹಳ ಸುಲಭದ. ಶಾಸ್ತ್ರದ ವಚನಗಳನ್ನು ಸ್ಮರಣೆಯಲ್ಲಿ ಇಟ್ಕೊಳ್ಳೋ ಸುಲಭ ಇದೆ ಏನಿಲ್ರಿ, ಕಂಠಸ್ಥ ಮಾಡೋ ಸುಲಭ ಇದೆ ಏನಿಲ್ರಿ, ಉಪವಾಸ ಮಾಡೋದೇನು ಕಠಿಣ ಇದೆ? ಅರೇ ನರಕದೊಳಗೆ ಸಾಗರೋಪಮ ವರ್ಷಗಳವರೆಗೆ ಆಹಾರ ಸಿಗಲಿಲ್ಲ. ಇದೇ ಜೀವಕ್ಕೆ ಇದೇ ಭಾವ ರೂಪದಿಂದ ಪರಿಣಮಿಸುವಂಥ ಸಂಜ್ಞೆಯ ಅವಸ್ಥೆಯೊಳಗೆ ಅಲ್ಲೇನು ತ್ಯಾಗದ ಭಾವ ಇರ್ತದೆ? ಜೀವಂತ ಉಳಿತೇನಿಲ್ಲ. ಅರೇ ಆಗಮ ಅಗಾಧ ಇದೆ. ಗ್ರಹಣ ಮಾಡಬೇಕಾದಂಥ ತತ್ವ ಅತ್ಯಂತ ಸೂಕ್ಷ್ಮ ಇದೆ. ಮತ್ತು ಅದು ಸೂಕ್ಷ್ಮದ ಗ್ರಹಣ ಮಾಡಿದ ನಂತರ ಲಾಭ ಮಹಾನ ಇದೆ ರೀ. ಜೀವನ ಧನ್ಯಾಗಿ ಹೋಗ್ತಿದೆ, ಅನಂತ ದುಃಖದ ಮಾರ್ಗ ಬಿಟ್ಟು ಹೋಗ್ತಿದೆ, ಸ್ವಾಧೀನ ಸುಖದ ಮಾರ್ಗ ಆರಂಭ ಆಗ್ತಿದೆ. ಆದರೆ ಅಲ್ಲಿರೋದು ಏಕಾಕಿ. ಆದರೆ ಆ ಏಕಾಕಿತನದೊಳಗೆ ಬಹಳ ನಿರ್ಭಾರತೆ ಇದೆ ರೀ. ಆ ಏಕಾಕಿತನ ಅತ್ಯಂತ ರುಚಿಸ್ತಿದೆ ರೀ ಆ ಜೀವಕ್ಕೆ. ಯಾವ ಜೀವಕ್ಕೆ? ಸೂಕ್ಷ್ಮದ ಗ್ರಹಣ ಮಾಡಿ ಮಹಾಫಲದ ಅನುಭವ ಮಾಡಿದಲ್ಲ ಶಾಂತಿ. ಒಂದು ಸಮಯದ್ದಿರಲಿ, ಆದರೆ ಅದು ಮಹಾನ ಇದೆ ರೀ. ಅಂಥ ಜೀವಕ್ಕೆ संग ಬೇಕಾಗಿಲ್ಲ. कोणाचं सहाय्य पाहिजे आहे? कोण पाहिजे आहे? ಅರೆ ಇದಕ್ಕೆ ಪ್ರತಿಯಾಗಿ ವಿಚಾರ ಮಾಡಿದ್ರೆ ಇನ್ನೊಬ್ಬರ ಉಪಸ್ಥಿತಿ ಏನಿದೆ ಅದುವೇ ಬಾಧಾದಾಯಕ. ಜ್ಞೇಯ ರೂಪದಿಂದ ಕೂಡ, ಕರ್ತೃತ್ವ ರೂಪದಿಂದ, ಸ್ವಾಮಿತ್ವ ರೂಪದಿಂದ ಬಿಡ್ರಿ, ಆದರೆ ಜ್ಞೇಯ ರೂಪದಿಂದ ಕೂಡ ಪರಪದಾರ್ಥ ಛದ್ಮಸ್ಥ ಅವಸ್ಥೆಯೊಳಗ ಜ್ಞಾನದೊಳಗೆ ಬಂತು ಅಂತಂದ್ರೆ ಆ ಜ್ಞಾನಕ್ಕೆ ಬಾಧೆ ಮಾಡಿದಂತ ಬಿಡುವುದಿಟ್ರೆ ಅದು ಯಾವುದಾ? ಜ್ಞೇಯ. ಛದ್ಮಸ್ಥ ಅವಸ್ಥೆ ಹೇಳ್ತಾ ಇದ್ದೇನೆ. ಛದ್ಮಸ್ಥ ಅವಸ್ಥೆ ಅಂದ್ರೆ ಏನು? ಛದ್ಮಸ್ಥ ಅವಸ್ಥೆ ಅಂದ್ರೆ ಏನು? ಅಪೂರ್ಣ ಅಂದ್ರೆ ಕೇವಲ ಜ್ಞಾನಕ್ಕಿಂತ ಕೆಳಗಿಂದೇನಿದೆ ಅದೆಲ್ಲ ಛದ್ಮಸ್ಥ. ಛದ್ಮಸ್ಥ ಅವಸ್ಥೆಯ ಧಾರಕರ ನಿಜವಾಗಿ ಸಮ್ಯಕ್ ದೃಷ್ಟಿ ಜೀವನಗಳು. ವ್ಯವಹಾರದಿಂದ ನಾವು ಕೂಡ ಮಿಥ್ಯಾದೃಷ್ಟಿಗಳು ಕೂಡ ಛದ್ಮಸ್ಥ ಅವಸ್ಥೆಯೊಳಗೆ ಬರ್ತೇವೆ. ಇಲ್ಲಿ ಹೇಳ್ತಾ ಇರುವ ಮಾತು, ಶ್ರಾವಕ ಗೃಹಸ್ಥರು ತಮ್ಮ ಕುಟುಂಬದವರಿಗೆ, ಅಣ್ಣ ತಮ್ಮಂದರಿಗೆ, ನಿಕಟ ಸಂಬಂಧವುಳ್ಳವರಿಗೆ ಅಥವಾ ಯಾರ ಜೊತೆಯಲ್ಲಿ ತಮ್ಮ ಪ್ರಯೋಜನವಿದೆ. ಇನ್ನು ಪ್ರಯೋಜನೆಯು ಮಗಳನ್ನ ಕೊಟ್ಟಿದ್ದೆ ಅಳೆಯಂದಂಥೇಳಿ ಹೇಳ್ತು. ಇದಕ್ಕಿಂತ ಒಂದು ಪ್ರಯೋಜನ ಬೇರೆ ಇದೆ. ನಿತ್ಯ ನಾವು 4 ಜನ ಕೂಡಿ ಸ್ವಾಧ್ಯಾಯ ಮಾಡ್ತೇವ್ರೆ. ನಮ್ಮವರಲ್ಲಿ ಈಗ ನಿಮ್ಮ ಜೀವನದೊಳಗೆ ಅಥವಾ ನನ್ನ ಜೀವನದೊಳಗೆ ಏನಾದರೂ ಸ್ವಾಧ್ಯಾಯದಲ್ಲಿ ವ್ಯತ್ಯಯ ತರುವ ಹಾಗೆ ಜೀವನೋಪಾಯದ ಪ್ರವೃತ್ತಿಯಲ್ಲಿ ವ್ಯತ್ಯಯ ಬಂತು ಅಂತಂದ್ರೆ ಒಬ್ರಿಗೊಬ್ರು ಹೇಳುವುದಿದೆ. ಯಾಕೆ ಅಂತಂದ್ರೆ ಇಲ್ಲಿ ಪ್ರಯೋಜನ ನಮ್ಮದು ಕುಂಠಿತ ಆಗ್ತದೆ. ನನ್ನ ಮೇಲೆ ಪ್ರಸಂಗ ಬಂತು ಅಂತಂದ್ರೆ ನೀವು ಅದನ್ನು ಸರಿಪಡಿಸುವ ಸಲುವಾಗಿ ಭಾವ ಮಾಡೋದಿದೆ. ಆ ಪ್ರಸಂಗ ಅರ್ಥಾತ್ ರೋಗರಾಹಿ ಅಲ್ಲ,
ಇದ್ರೆ ಇರಲಿ, ಅದು ಮುಂದಿನ ಸ್ಥಾನ ಇದೆ. ಜೀವನೋಪಾಯದ ಪ್ರಶ್ನೆ ನಡೆದದ್ದಿದೆ. ಸ್ವಾಧ್ಯಾಯಕ್ಕೆ ಬರ್ತಾ ಇಲ್ಲ, ಸರಿಯಾಗಿ ಈ ಪ್ರಕಾರದ ಸಮಾನ ರುಚಿಯುಳ್ಳ ಸಹಧರ್ಮಿಗಳ ಅಥವಾ ಸಮಾನ ರುಚಿಯುಳ್ಳ ಅಭ್ಯಾಸವು, ಶಾಸ್ತ್ರಾಭ್ಯಾಸವು ಜೀವರುಗಳ ಜೀವನದೊಳಗ ಏನಾದರೂ ಜೀವನೋಪಾಯಕ್ಕೆ ಸಂಬಂಧಿಸಿದ ಹಾಗೆ ವ್ಯತ್ಯಯ ಕಷ್ಟ ತಲೆದೋರಿತು ಅಂತಂದ್ರೆ ಇನ್ನೊಬ್ಬರ ಆ ಕಷ್ಟಕ್ಕೆ ಏನು ಮಾಡೋದಿದೆ, ಪರಿಹಾರ ಮಾಡೋದಿದೆ. ಇದನ್ನು ಹೀಗೆ ಮಾಡ್ರಿ ಅಂತಂದ್ರೆ ನಿಮ್ಗೆ ಸ್ವಾಧ್ಯಾಯಕ್ಕನ್ನು ಒಳ್ಳೆ ಸಿಗ್ತಿದೆ ಮತ್ತು ನಿಮಗೆ ಪರ್ಯಾಪ್ತ ಲಾಭ ಕೂಡ ಆಗ್ತಿದೆ. ಈ ಪ್ರಕಾರ ಉಪದೇಶ ಕೊಡೋದಿದೆ. ಇಲ್ಲಿ ಲಾಭದ್ದಂತೂ ಮಾತನೇ ಇಲ್ಲ. ಈ ಲಾಭ ಶಬ್ದ ಏನು ನಾನು ಹೇಳ್ತಾ ಇದ್ದೇನಲ್ಲ, ಇದು ನಮ್ಮ ಭೂಮಿಕೆಗೆ ಅನುಸಾರವಾಗಿ ಕೆಳಗಿನ ಶಬ್ದ ಇದೆ. ಲಾಭದ್ದಂತೂ ಮಾತನೇ ಇಲ್ಲ, ಬಸ್ ಜೀವನೋಪಯೋಗ ಜೀವನೋಪಾಯ ನಡಿಬೇಕಾಗಿದೆ, ಜೀವನ ನಡಿಬೇಕಾಗಿದೆ. ಆ ಜೀವನ ಸಲುವಾಗಿ ಏನು ಬೇಕು? ಯಾರಾದರೂ ಬಾಡಿಗೆ ಮನೆಯೊಳಗಿದ್ರು ಅವ್ರದ್ದು ಕಿರಿಕಿರಿ ಇತ್ತು ಅಂತಂದ್ರೆ ಅವರನ್ನು ಒಂದು ಬೇರೆ ಮನೆಗೆ ಹೋಗುವ ಸಲುವಾಗಿ ಸಲಹೆ ನೀಡೋದು. ಒಂದು 10 ಜನದ ಕುಟುಂಬ ಇತ್ತು, ಈಗ 10 ಜನದ ಕುಟುಂಬ ಅಂದ್ರೆ ಆಶ್ಚರ್ಯ ಆಗ್ತಿದೆ. 4 ಜನರು. ನಿನ್ನೆ ರಮೇಶ್ ನನ್ನ ಅಮ್ಮ ಹೇಳಿದರು, ಗಂಡ ಹೆಂಡತಿ 4 ವರ್ಷ ಅಥವಾ ಕೂಡಿ ಬಾಳ್ತಾರೋ ಅಂತಂದ್ರೆ ಅದನ್ನು ಜಾಯಿಂಟ್ ಕುಟುಂಬ ಅನ್ನೋತಾರೆ. ಎಂಥ ಆಶ್ಚರ್ಯದ ಮಾತಾರೆ. ಗಂಡ ಹೆಂಡತಿ ಕೂಡಿ ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಜಾಯಿಂಟ್ ಫ್ಯಾಮಿಲಿ. ಭಾಳ ವಿಶೇಷರೇ. ನನಗೆ ನಿಜವಾಗೇನ ಹೊಡೆದ ಹಾಗೆ ಆಯಿತು. ಅಣ್ಣ ತಮ್ಮ ಆ ಚಿಕ್ಕಪ್ಪ ದೊಡ್ಡಪ್ಪ ಅವ್ರದ್ದೆಲ್ಲ ಮಾತು ಹೋಯ್ತಾರೆ, ಅವರನ್ನು ಜಾಯಿಂಟ್ ಅಂತೇಳಿ ಎಲ್ಲಿ ಹೇಳೋದು. ಮಕ್ಕಳದ್ದು ಮಾತು ಹೋಯ್ತು, ಪತಿ ಪತ್ನಿದು ಬಂತಾರೆ. ಅದರ ಸಲುವಾಗಿ 4 ಜನರದ ಪರಿವಾರ ಇತ್ತು, 4 ಜನ ಸದಸ್ಯರು ಒಂದು ಪರಿವಾರದೊಳಗಿದ್ದರು ಅಂತಂದ್ರೆ ಅವರ ಜೀವನದ ಸಲುವಾಗಿ ಒಂದು ಸಲ ಸಾಕಾದರೆ ಇನ್ನೊಂದು ಸಲ ಕಮ್ಮಿ ಬೀಳ್ತಾ ಇದೆ ಆಹಾರ. ಅದರ ಸಲುವಾಗಿ ಏನಾದರೂ ಇದನ್ನು ಹೀಗೆ ಮಾಡಿದ್ರೆ ನಿಮಗೆ ಪರ್ಯಾಪ್ತ. ಇಷ್ಟು ಉಪದೇಶ ಕೊಡೋದಿದೆ. ಇಲ್ಲಿ 50,000 ನೌಕರಿ ಇದೆ, ಅಲ್ಲಿ 1,25,000 ಇದೆ, ಹೋಗಂಥೇಳಿ ಹೇಳೋದಿದಲ್ರಿ. ಸ್ವಾಧ್ಯಾಯ ಬಿಟ್ಟುಕೊಟ್ಟಲ್ಲ ರೀ, ಸ್ವಾಧ್ಯಾಯದೊಳಗೆ ವ್ಯತ್ಯಾಸ ಬರ್ತಾ ಇದೆ. ನಮ್ಮದು 9 ಗಂಟೆಗೆ ಸ್ವಾಧ್ಯಾಯ ಬಿಡ್ತಿದೆ, ಆಮೇಲೆ ಕೆಲಸಕ್ಕೆ ಹೋಗಬೇಕಾಗಿದೆ 8:30. ಆವಾಗ ಅಂಥವನಿಗೇನು ಹೇಳೋದ, 9 ಗಂಟೆಗೆ ಹೋಗುವಂಥದ್ದು ಇಂಥದ್ದೊಂದು ಸ್ಥಾನ ಇದೆ ನೋಡು, ಅಲ್ಲಿ ಹೋಗಿ ನೋಡ್ತೀಯನ, ಈ ಪ್ರಕಾರ ಹೇಳೋದೆ. ಅದಕ್ಕೆ ಇವೆಲ್ಲ ಸೂಕ್ಷ್ಮ ಲಕ್ಷ್ಯದೊಳಗೆ ಬರೋದಿಲ್ಲ ಚಂದ್ರಕಾಂತನ. ಯಾಕೆ ಅಂತಂದ್ರೆ ಇವುಗಳನ್ನು ತಿಳಿಯುವಂಥದ್ದು ಬುದ್ಧಿ ನಮ್ಮಲ್ಲೇ ಉಳಿದೇ ಇಲ್ಲ. ಬಹಳ ಸ್ಥೂಲಾಗಿದೆ, ಅತ್ಯಂತ ಹೊರಗೆ ಹೋಗಿದೆ. ಅವಶ್ಯಕತೆಯೇ ಇಲ್ಲದೆ ಇರುವಂಥ ಧನೋಪಾರ್ಜನೆಯ ಸಲುವಾಗಿ ಇಂದು ಜೀವರುಗಳ ಸತ್ತ ಬೀಳ್ತಾ ಇದ್ದಾರೆ. ಯಾವುದೆಲ್ಲದರ ತ್ಯಾಗಕ್ಕೆ ಸಿದ್ಧ. ದೇವದರ್ಶನ, ಬಸ್ತಿ, ಧಾರ್ಮಿಕ ಕಾರ್ಯಕ್ರಮ ಇಷ್ಟ ಅಲ್ಲ ಪ್ರಕಾಶನ, ಯಾವ್ಯಾವ ಕಾರ್ಯಕ್ಕೆ ಸಿದ್ಧ ಅದಾರ ಅವರು. ನೀನೇ ಸಂಜು ಹೇಳಿದಾರಲ್ಲ, ಜೈಬರ್ ಏನೇನು ಬಿಟ್ಟು ತಾಯಿ, ತಂದೆ, ಮಗು, ಪತ್ನಿ, ನಾಡ ಎಲ್ಲ ಬಿಟ್ಟು ವಿದೇಶಕ್ಕೂ. ಯಾವುದರ ಸಲುವಾಗಿ? 4 ದೊಡ್ಡ ಅಷ್ಟು ಮಾಡಿದ ನಂತರ ಕೂಡ ಭಾಗ್ಯದ್ರೆ ಸಿಗ್ತಿದೆ, ಇಲ್ಲದಿದ್ರೆ ಇಲ್ಲ. ಇದರ ಮೇಲೆ ಯಾರು ವಿಶ್ವಾಸ ಮಾಡವ್ರೆ? ಸತ್ತು ಹೋಗ್ತಾರ್ರಿ. ಮರಣದವರೆಗಿನ ಅಪಾಯವನ್ನು ತಿಳಿದು ಕೂಡ ಅದರೊಳಗೆ ಪ್ರವೇಶ ಮಾಡ್ತಾರ್ರಿ. ಜೀವನ ಈ ಮನುಷ್ಯ ಜೀವನದ ಬೆಲೆನೇ ಇಲ್ಲ. ಮನುಷ್ಯ ಜೀವನ ಎಂಥದ್ದಿರ್ತಿದೆ ಅನ್ನೋದರ ಪರಿಚಯನ ಈ ಜೀವಕ್ಕೆ ಆಗ್ತಾ ಇಲ್ಲ. ನಡೆದ ಯಾರ ಜೊತೆಯಲ್ಲಿ ತಮ್ಮ ಪ್ರಯೋಜನವಿದೆ ಅವರಿಗೆ ಮತ್ತು ಬಂತೇನಲ್ರಿ ತಮ್ಮ ಸಾಧರ್ಮಿ ಸಹೋದರರಿಗೆ ಲಾಭದ ಮಾತಿದೆ ಅಂದರೆ ಎಷ್ಟು ಅದ್ಭುತ ಗಾಥೆ ಶ್ಲೋಕ ಇದೆ. ಲಾಭದ ಮಾತಿದೇನ? ಇಲ್ಲ. ಜೀವನ ನಿರ್ವಾಹ ಮಾಡುವ ಸಲುವಾಗಿ ಅವಶ್ಯವಾಗಿ ವ್ಯಾಪಾರ ಮೊದಲಾದವುಗಳ ಉಪದೇಶವಿತ್ತು. ಬರೀ ಆ ಜೀವನ ನಿರ್ವಾಹಕ್ಕೆ ಮಾಡ್ರಿ ಅಂಡರ್ಲೈನ್. ಯಾವಾಗ ನನ್ನ ಅಭಾವದೊಳಗೆ ಕೂಡ ಒಂದು ವೇಳೆ ಭಾಗ್ಯದಿಂದ ಇದನ್ನು ಹಿಡಿದ್ರೆ ತಾವ ಗ್ರಂಥ, ಯಾಕಂದ್ರೆ ಓದಿ ಆಗಿರ್ತಿತ್ತಲ್ಲ, ಅದರ ಮೇಲೆ ಸ್ವಾಧ್ಯಾಯ ಆದದ್ದಿದೆ, ಚರ್ಚೆ ಆದದ್ದಿದೆ, ಮತ್ತು ಹಿಡಿಯುವ ಪ್ರಶ್ನೆನೂ ಬರೋದಿಲ್ಲ. ಏನು ಹಿಡಿಯೋರು? ಅದ್ಭುತ ಮಾತು.
ಜೀವನ ನಿರ್ವಾಹ ಮಾಡುವ ಸಲುವಾಗಿ ಅವಶ್ಯವಾಗಿ ವ್ಯಾಪಾರ ಮೊದಲಾದವುಗಳ ಉಪದೇಶವಿತ್ತು ನಿಮಿತ್ತ ಸಂಬಂಧದ ಪ್ರಯತ್ನ ಮಾಡಬಹುದಾಗಿದೆ. ಏನು ಮತ್ತಿಲ್ಲಿದರಲ್ಲಿ ಅರ್ಥ ಬಂತು? ನಿಮಿತ್ತ ಸಂಬಂಧದ. ಒಂದು ವೇಳೆ ಅವರು ಆ ಪ್ರಕಾರ ಮಾಡಿದ್ರು, ಅವ್ರ ಭಾಗ್ಯದೊಳಗೆ ಉಪಾದಾನದೊಳಗೆ ಹಾಗಿತ್ತು ಅಂತಂದ್ರೆ ನೀನು ನಿಮಿತ್ತ ಆಗ್ತೀವಿ. ನೀನು ಹೇಳುವುದರಿಂದೇನು ಅವ್ರು ಮಾಡುವುದಿಲ್ಲ. ಎಂಥ ಸ್ವತಂತ್ರವಾದಂಥ ವಸ್ತು ವ್ಯವಸ್ಥೆ. ಅದನ್ನು ಎಷ್ಟು ನಾವು ತಿರುವು ಮುರುವು ಮಾಡಿದ್ದೇವೆ, ಅದರ ಕತ್ತ ಹಿಸುಕಿಸೇವೆ, ಅದರ ಪ್ರಾಣ ತೆಗೆದನ್ನು ಬಿಟ್ಟಿದ್ದೇವೆ. ಉಳಿದೇ ಇಲ್ಲ. ಯಾವುದು ಉಳಿದಿಲ್ಲ? ಯಾವುದು ಮಾತಿಂದ ಯಥಾರ್ಥತೆಯನ್ನು ನಾವು ಉಳಿಗೊಡಲೇ ಇಲ್ಲ. ನಿಮಿತ್ತ ಸಂಬಂಧದ ಪ್ರಯತ್ನ ಮಾಡಬಹುದಾಗಿದೆ. ಆದರೆ ಇದು ಅದಕ್ಕಿಂತ ಮುಖ್ಯ ಮಾತಿದೆ. ಆದರೆ ಯಾರ ಜೊತೆಯಲ್ಲಿ ತಮ್ಮದು ಯಾವುದೇ ಪ್ರಯೋಜನವಿಲ್ಲ, ಮಿತ್ರ ಅದನ್ನ, ಕಾಲೇಜದ ಮಿತ್ರ ಅದನ್ನು, ಸಹೋದ್ಯೋಗಿ ಅದನ್ನು, ಅವನ ಜೊತೆ ಈಗ ನಮ್ಮದು ಪ್ರಯೋಜನ ಏನಿದೆ ರೀ? ಎಷ್ಟು ಸ್ಪಷ್ಟಪಡಿಸಿದ್ದಾರೆ. ಜ್ಞಾನಿಗಳ ವಿಶೇಷತೆ ಎಲ್ಲಿದೆ ರೀ? ಎಲ್ಲಿ ತಪ್ಪುತ್ತಾರವರು? ಆದರೆ ನಾವು ತಪ್ತೇವೆ ಓದುವುದರೊಳಗೆ, ಅರ್ಥ ಮಾಡಿಕೊಳ್ಳುವುದರೊಳಗೆ. ಅವರು ಬರೀಬೇಕಾದದ್ದನ್ನು ಬಹಳ ವಿಶೇಷವಾಗಿ ಅತ್ಯಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಆದರೆ ನಾವು ಬಹಳ ಸುಲಭವಾಗಿ ಅತ್ಯಂತ ಸಾಮಾನ್ಯವಾಗಿ ಅದು ನಮ್ಮ ಲಕ್ಷ್ಯಕ್ಕನೇ ಬರುವುದಿಲ್ಲ. ಎಷ್ಟು ಫಾಸ್ಟ್ ಓಡ್ತಿದೆಯಲ್ಲ ವಾಹನ, ಅಷ್ಟ ಅಕ್ಕಪಕ್ಕದ ದೃಶ್ಯಗಳ ಸ್ಪಷ್ಟ ಕಂಡು ಬರುವುದಿಲ್ಲ. ಅದೇ ಪ್ರಕಾರ ನಾವು ಸ್ವಾಧ್ಯಾಯ ಅತ್ಯಂತ ಫಾಸ್ಟರೇ, ವೇಗ ಇದೆ ನಮ್ಮ ವಾಹನಕ್ಕರೆ. ನಮ್ಮ ಪರಿಣಾಮನ ರೂಪದ, ಜ್ಞಾನದ ರೂಪದ ಯಾವುದೋ ಒಂದು ಕಾರ್ಯ ಇದೆಯಲ್ಲ, ಅದು ಬಹಳ ವೇಗ ಇದೆ ಅಂಥೇಳಿ ನಮಗೆ ಶಬ್ದಕ್ಕೆ ನಿಲ್ಲೋದಾಗಲಿ, ಅದರೊಳಗಿರುವಂಥ ಭಾವವನ್ನು ತಿಳ್ಕೊಳ್ಳೋದಾಗಲಿ ನಮಗೆ ಪುರ್ಸತ್ತಿಲ್ಲ. ನಿಜವಾಗಿ ಅವರೇನು ಬರೆದಿದ್ದಾರೋ, ನಾವೇನು ಓದ್ತಾ ಇದ್ದೇವಲ್ಲ ಅಷ್ಟರೊಳಗನ ತಿಳಿಯುವಂಥ ಬುದ್ಧಿಜೀವಿಗಳ ಸಲುವಾಗಿ ಬರೆದಿದ್ದಾರೆ ಅವರ. ನಮಗೆ ಎರಡೂ ಪ್ರಕಾರದಿಂದ ಇಲ್ಲ. ಯಾಕೆ ಅಂತಂದ್ರೆ ನಾವು ಒಂದ್ಸಲ ಓದಿದ್ರೆ ನಮಗದನ್ನು ತಿಳಿಯುವಂಥ ತೀಕ್ಷ್ಣ ಬುದ್ಧಿನೂ ಇಲ್ಲ. ಎರಡನೇ ನಂತರ ಅದನ್ನು ತಿಳ್ಕೊಳ್ಳುವ ಸಲುವಾಗಿ ನಮ್ದು ಆ ಪ್ರಕಾರದ ರುಚಿನೂ ಇಲ್ಲ. ಬೇಕನ್ಸಿಲ್ಲ ನಮಗದ. ಏನು ಹೇಳಿದ್ರು ನೋಡ್ರಿ, ಯಾರ ಜೊತೆಯಲ್ಲಿ ತಮ್ಮದ ಸಂಬಂಧ ಇಲ್ಲ. ಇಲ್ಲಿ ಹೇಳಿದ್ರು, ಏನೇನು ಹೇಳಿದ್ರು ಇನ್ನೊಂದ್ಸಲ ಬರ್ರಿ. ತಮ್ಮ ಕುಟುಂಬ ವರ್ಗದವರಿಗೆ, ಕುಟುಂಬ ವರ್ಗದೊಳಗೆ ಯಾರು ಬಂದರ್ರಿ? ಮಕ್ಕಳು ಬಂದ್ರಿ. ಮಕ್ಕಳು ಬಂದ್ರಿ. ಹೆಂಡತಿ ಬಂದಳ್ರಿ. ಹೆಂಡತಿ ಏನು ಮಾಡ್ತಾಳು? ಅಡುಗೆ ಮಾಡ್ಕೋತ ಕೂಡ್ತಾಳ. ಮತ್ತೊಂದು ನಾಲ್ಗೆ ರುಚಿ ಸಲುವಾಗಿ, ಜೀವನ ನಿರ್ವಾಹದ ಸಲುವಾಗಿ ಅಂಥೇಳಿ ಹೇಳಿದ್ದಾರೆ. ಪತ್ನಿಗೆ, ಪುತ್ರಾಧಿಕರಿಗೆ ಸಾಕಪ್ಪ, ಸಾಕು. ಅಥವಾ ಅವಶ್ಯಕಿತ್ತು ಅಂತಂದ್ರೆ ಒಂದು ಸ್ವಲ್ಪ ಇಲ್ಲಿ ಪ್ರಯತ್ನ ಮಾಡಿ ನೋಡೋಣ. ಹೀಗ್ರಿ ಕುಟುಂಬ ವರ್ಗದವರಿಗೆ, ಅದರ ನಂತರ ಅಣ್ಣ ತಮ್ಮಂದಿರಿಗೆ ಇವರೆಲ್ಲ ಅಲ್ಲೇ ಬರ್ತಾರೆ. ಅಣ್ಣ ತಮ್ಮಂದಿರಿಗೆ ಇದನ್ನು ಕುಟುಂಬ ವರ್ಗದೊಳಗೆ ಅಣ್ಣ ತಮ್ಮ ಬರಲಿಲ್ಲೇನ್ರಿ? ಬಂದರು. ಮತ್ತು ಬೇರೆ ಯಾಕೆ ಹೇಳಿದ್ರಿ? ಬಂದ್ರೆ ಯಾಕೆ ಹೇಳಿದ್ರು? ನೋಡ್ರಿ, ಲೋಕೋಕ್ತಿ ಇದೆ ಅನ್ನ, ಲೌಕಿಕ ರೀತಿ ಹೀಗಿದೆ. ಹ್ಯಾಗ ನನಗಿಂತ ಹೆಚ್ಚು ತಮಗೆ ಗೊತ್ತಿದೆ ರೀ. ಊರು ಹೊರಗಿನ ಹರಿಜನ ಶ್ರೀಮಂತ ಅದನ್ನು ನಡೀತಿದೆ, ಆದರೆ ತನ್ನ ಒಡ ಹುಟ್ಟಿದವ ಆಗಬಾರ್ದು. ಇದು ಮನೋವಿಜ್ಞಾನ ಇದೆ ರೀ, ಸಂಸಾರಿ ಜೀವಗಳದ್ದರ ಅಂಥೇಳಿ ಎರಡನೇ ಸ್ಥಾನದೊಳಗ ಅಣ್ಣ ತಮ್ಮ ಇಟ್ಟರು. ಲೋಕೋಕ್ತಿ ಇದೆ, ಗಾದೆ ಮಾತಿದೆ ರೀ. ಊರು ಹೊರಗಿರುವಂಥ ಹರಿಜನ ಅವನ ಉನ್ನತಿ ಆದರೆ ನಡೀತಿದೆ, ಆದರೆ ತನ್ನ ಒಡ ಹುಟ್ಟಿದವನ ಉನ್ನತಿ ಆಗಬಾರ್ದು. ಇನ್ನೊಂದು ಉಕ್ತಿ ಇದೆಯಲ್ಲ, ಏನ ಅದು ಈ ಮೊದಲಿನ ಶಬ್ದಕ್ಕೆ ಮತ್ತು ಈ ಎರಡನೇ ಶಬ್ದಕ್ಕೆ ಎರಡಕ್ಕೂ ಅನ್ವಯಿಸ್ತಿದೆ. ಏನ? ಹೊಟ್ಟೆಯಿಂದ ಹುಟ್ಟಿದ ಒಂದು ಶತ್ರು, ಬೆನ್ನಿಂದ ಬಂದಿರೋದು ಒಂದು ಶತ್ರು. ಕಲಿಯುಗದ ಮಹಿಮೆ ಅರ್ಥಾತ್ ಲೌಕಿಕ ರೀತಿ ನೀತಿಯನ್ನು ಹೀಗಿದೆ ಅಣ್ಣ. ಮೊದಲ ಅಣ್ಣನ ಸಲುವಾಗಿ ತಮ್ಮ ಪ್ರಾಣ ಕೊಡುವಂಥ ಪ್ರಸಂಗ ಇದು. ರಾಮ ಲಕ್ಷ್ಮಣರ ಜೀವನ ಹೇಗಿದೆ?
ಅಣ್ಣನ ಸಲುವಾಗಿ ತಮ್ಮ ಎಲ್ಲ ಭೋಗದ ತ್ಯಾಗ ಮಾಡಿದನಿಲ್ರಿ. ನಿಜವಾಗಿ ನೋಡಿದ್ರೆ ರಾಮನಿಗಿಂತ ವನವಾಸ ಲಕ್ಷ್ಮಣಗೆ ಅಧಿಕ ಆದದ್ದೇ ಇದೆ. ರಾಮನಿಗೆ ಪತ್ನಿ ಇದ್ದಳ, ಜೊತೆಗೆ ತಮ್ಮ ಇದ್ದ, ಸೇವಾಭಾವಿ ತಮ್ಮ. ರಾಮಂದೇನಾಗಿದೆ, ಆದ್ರೆ ಲಕ್ಷ್ಮಣನಿಗೆ ಯಾರಿದ್ರೆ ಸೇವಾ ಮಾಡೋದಷ್ಟೇ ಇತ್ತು. ಪತ್ನಿಯನ್ನ ಬಿಟ್ಟು ಬಂದ. ಅವಳದ ಸೀತೆಗಿಂತ ವಿಶಿಷ್ಟ ತ್ಯಾಗರೇ ಲಕ್ಷ್ಮಣನ ಪತ್ನಿ ಇದ್ದ. ಆದ್ರೆ ಅದು ಯಾರಿಗೆ ಗೊತ್ತಾಗುವುದಿಲ್ಲ, ಅದನ್ನ ಯಾರು ನೋಡುವುದಿಲ್ಲ, ಅದು ಯಾರಿಗೆ ಬೇಕಿಲ್ಲ, ಕಾಣಿಸೋದು ಇಲ್ಲ, ನೋಡುವುದನ್ನೇ ಇಲ್ಲ, ಬೇಕಿಲ್ರಲ್ಲ ಅಂದಮೇಲೆ ಯಾಕೆ ಕಾಣಿಸ್ತಿದೆ ಹೇಳ್ರಿ. ಅಣ್ಣನ ಸಲುವಾಗಿ ಪ್ರಾಣ ಕೊಡುವಂಥ ತಮ್ಮ ಇದ್ದ. ತಮ್ಮನ ಸಲುವಾಗಿ ತನ್ನ ಪರಿವಾರದ ಅಥವಾ ಪತ್ನಿ ಪುತ್ರರನ್ನ ಅಲಕ್ಷ್ಯ ಮಾಡುವಂಥ, ಗೌನ ಮಾಡುವಂಥ ಅಣ್ಣ ಇದ್ದ. ಆದ್ರೆ ಕಲಿಕಾಲ ಅಂತಾರಲ್ಲ ತಾವ, ಅದೇ ಪಂಚಮ ಕಾಲದ ಮಹಿಮೆನ ಹೀಗಿರಬಹುದೋ ಏನೋ. ಆವಾಗ ಅಪವಾದ ರೂಪದಿಂದ ಅಣ್ಣ ತಮ್ಮರಲ್ಲೇ, ಸಹೋದರರಲ್ಲೇ ಒಂದು ಸ್ವಲ್ಪ ಕಾಲದ ಸಲುವಾಗಿ ವಿರೋಧ ವಿದ್ವೇಷ ಕಂಡು ಬರ್ತಿದ್ದವ್ರೆ. ಆದರೆ ಈಗ ಅಪವಾದ ರೂಪದಿಂದ ಕೂಡ ಸ್ನೇಹ ತ್ಯಾಗ ಇಲ್ಲ. ಅಪವಾದ ರೂಪದಿಂದ ಕೂಡ ಇಲ್ಲ. ಆವಾಗ ಅಪವಾದ ರೂಪದಿಂದ ಕಂಡು ಬರ್ತಿದ್ದು ಪರಸ್ಪರರಲ್ಲಿ ಏನ ದ್ವೇಷ ವೈರ. ಅದು ಅಲ್ಪ ಸಮಯ ಸಲುವಾಗಿರುತ್ತೆ. ಇದಕ್ಕೆಲ್ಲ ಕಾರಣ ಏನ್ರಿ? ಇದಕ್ಕೆಲ್ಲ ಕಾರಣ ಇಂದಿನ ಯಾವ ಕುವಿದ್ಯೆ ಇದೆಯಲ್ಲ, ಆ ಕುವಿದ್ಯೆ ನಿಜವಾಗಿ ಬೇಕಿರೋದಿಲ್ಲ. ಅದೆಲ್ಲ ವೈರ ಮಾಡುವಂಥದ್ದು, ದ್ವೇಷ ಮಾಡುವಂಥದ್ದು. ಕಾಲ ಯುಗಾಂತರ ಕಳೆದರೂ ಕೂಡ ದ್ವೇಷವನ್ನು ಮರೆಯದೇ ಇರುವಂಥದ್ದು ಬೇಕಿರುವುದಿಲ್ಲ. ಆದ್ರೆ ಅದು ಉಳ್ಕೊಂಡಿದೆ, ಬೆಳೀತಾ ಇದೆ. ಕಾರಣ ಏನಂತಂದ್ರೆ ಕೂವಿದ್ಯೆ. ಆ ಕೂವಿದ್ಯೆ ಏನೆಲ್ಲ ಮಾಡಿಸ್ತಿದೆ, ಏನೆಲ್ಲ ಅಂತಂದ್ರೆ ತಿಳ್ಕೊಳ್ಳುತ್ತವೆ. ತಮ್ಮ ಕುಟುಂಬದವರಿಗೆ, ಅಣ್ಣ ತಮ್ಮಂದರಿಗೆ, ಆಮೇಲೆ ನಿಕಟ ಸಂಬಂಧವುಳ್ಳವರಿಗೆ. ಯಾರವ್ರ ನಿಕಟ ಸಂಬಂಧವುಳ್ಳವರ? ಈಗ ಹೇಳಿದ್ನಲ್ಲ, ಮಗಳನ್ನ ಕೊಟ್ಟಿದ್ವಿ, ಅಳಿಯ, ಮಗಳ ಮನೆಯವರ, ಇದು ನಿಕಟ ಸಂಬಂಧ. ಅದಕ್ಕಿಂತ ನಿಕಟ ಸಂಬಂಧಿ ಯಾರು? ಸೊಸೆ ಮನೆಯವರ. ಇಲ್ಲಿ ನಾನು ಭೇದ ಮಾಡ್ತಾ ಇದ್ದೇನು ಹೀಗಿಲ್ಲ. ಆದ್ರೆ ಆ ಮನೆಯಿಂದ ತಗೊಂಡು ಬಂದದ್ದಿದೆ. ಆ ಜೀವವನ್ನು ನಾವು ನಮ್ಮ ಪರಿವಾರದ ಒಂದು ಸದಸ್ಯ ಅಂಥೇಳಿ ತಿಳಿತಾ ಇದ್ದೇವೆ. ಅಲ್ಲಿ ನಮ್ಮದು ಯಾವ ಸಂಬಂಧ ಉಳಿಲಿಲ್ಲ. ನಿಜವಾಗಿಯೇ ಇಲ್ಲರಿ. ಇಲ್ಲಿ ಭೇದದ ಮಾತಿಲ್ಲ. ಇಲ್ಲಿ ನಾವು ಮಗಳನ್ನ ಧಾರೆ ಎರೆದು ಕೊಟ್ರೂ ಕೂಡ, ವೃದ್ಧಿ ಸೂತಕಗಳಿಂದ ಹೊರಗಿಟ್ರೂ ಕೂಡ ಇಲ್ಲಿ ನಮ್ಮ ಸಂಬಂಧ ಇದೆ. ತಿಳಿತಾ ಇದೆ. ನಾವು ವಿಚಾರ ಮಾಡಿ ನೋಡೋದ ಒಂದು ವಾರದವರೆಗೆ. ಪ್ರಶ್ನೆ ಏನಾದರೂ ಇದ್ರೆ ಮುಂದಿನ ವಾರ ಕೇಳ್ತಾರೆ. ನಿಕಟ ಸಂಬಂಧವುಳ್ಳವರಿಗೆ ಅಥವಾ ಯಾರ ಜೊತೆಯಲ್ಲಿ ತಮ್ಮ ಪ್ರಯೋಜನವಿದೆ ಅಥವಾ ಅಂಥೇಳಿ ಹೇಳಿದ್ದಾರೆ. ಅಂದ್ರೆ ಅದರದ್ದು ಸ್ಪಷ್ಟೀಕರಣ ಮಾಡಿದ್ದಾರೆ ಅವರಿಗೆ. ಮತ್ತು ಇಟ್ಟು ಇಲ್ಲೇನು ಹೇಳ್ತಾ ಇದ್ದಾರ್ರಿ? ಇವೆಲ್ಲ ಕೆಳಗಿನ ಭೂಮಿಕಾದ್ದು ಅದು. ನೀನು ಅಲ್ಲೇನು ಉಳಿಯೋದಿಲ್ಲಲ್ಲ. ನೀನು ದಿನೇ ಮುಂದೆ ಬರ್ತಾ ಇದ್ದಿ, ಮೇಲಿನ ಭೂಮಿಕೆಗೆ ಹೋಗ್ತಾ ಇದ್ದಿ. ಹಾಗಾದ್ರೆ ಇಲ್ಲಿ ಅವರೆಲ್ಲರದು ಏನು ಪ್ರಯೋಜನ ಉಳಿಲಿಲ್ಲ. ಅವರೆಲ್ಲ ಒಂದು ವೇಳೆ ಜೀವನ ನಿರ್ವಾಹದೊಳಗೆ ಪರದಾಡ್ತಾ ಇದ್ರೂ ಕೂಡ ನೀನು ಲಕ್ಷ್ಯ ಕೊಡುವ ಅವಶ್ಯಕತೆ ಇಲ್ಲ. ಅವರೆಲ್ಲ 2 ಬಾರಿ ಊಟ ಮಾಡಿದ್ರೆ ನೀನು ಬೇಕಾದ್ರೆ 1 ಬಾರಿ ಊಟ ಮಾಡಿಕೊಂಡು ಅಲ್ಲಿ ಅವರಿಗೆ ಸಹಕಾರ ಮಾಡಬಹುದು. ಇಲ್ಲೇನು ಹೇಳಿದ್ರಲ್ಲ, ಸಾಧರ್ಮಿ ಸಹೋದರಿಗೆ ಮೇಲೆ ಮುಂದೆ ಹೋದ ನಂತರ 4 ಜನ ಕೂಡಿ ದಿನ ವಾಚನ ಮಾಡ್ತೇವೆ, ಗಂಟೆಗಟ್ಟಲೆ ತತ್ವ ಚರ್ಚೆ ಮಾಡ್ತೇವೆ, ಸಂದೇಹ ಸಮಾಧಾನ ಮಾಡ್ತೇವೆ, ಆಗಮಗಳ ಆಧಾರದಿಂದ ವಿಷಯವನ್ನು ಸ್ಪಷ್ಟ ಮಾಡಿಕೊಳ್ತೇವೆ. ಅಲ್ಲಿ ಬೇಕು ನಿಜವಾಗಿರೆ ಅವರ ಜೀವನದೊಳಗೆ ಏನಾದರೂ ಜೀವನ ನಿರ್ವಾಹದ ಸಲುವಾಗಿ ವ್ಯತ್ಯಯ ಬರ್ತಿತ್ತು ಅಂತಂದ್ರೆ ಅಲ್ಲಿ ಉಪದೇಶ ಕೊಡ್ತಿತ್ತು. ಸಾಧರ್ಮಿ ಸಹೋದರರಿಗೆ ಜೀವನ ನಿರ್ವಾಹ ಮಾಡುವ ಸಲುವಾಗಿ ಅವಶ್ಯವಾಗಿ ವ್ಯಾಪಾರ ಮೊದಲಾದವುಗಳ ಉಪದೇಶವಿತ್ತು. ಅಲ್ಲಿ ಉಪದೇಶ ನಡೀತಿದೆ ರೀ.
ಯಾಕೆ ಅಂತಂದ್ರೆ ಒಬ್ಬರಲ್ಲೇ ಒಬ್ಬರದ ನಿಸ್ವಾರ್ಥ ಶ್ರದ್ಧೆ ಇರ್ತಿದೆಯಲ್ಲ, ವಿಶ್ವಾಸ ಇರ್ತಿದೆಯಲ್ಲ, ಇಲ್ಲಿರುವುದಿಲ್ಲ. ಏನಾರ ಹೇಳ್ಕೋದ್ರ ಒಂದು ವೇಳೆ ಅವ್ರ ಮನುಷ್ಯನೊಳಗೆ ನಮ್ಮ ಸಲುವಾಗಿ ಏನಾದರೂ ಒಂದು ಕಾರಣವಶಾತ್ ದ್ವೇಷ ಬುದ್ಧಿ ಅಥವಾ ಅಸಹನೀಯ ಬುದ್ಧಿ ಇತ್ತು ಅಂತಂದ್ರೆ ಅವರ ಅದೇ ರೂಪದಿಂದ ವಿಚಾರ ಮಾಡೋರು. ಆದರೆ ಇಲ್ಲಿ ಸಾಧರ್ಮಿಗಳು ಆ ರೂಪದಿಂದ ವಿಚಾರ ಮಾಡೋದಿಲ್ಲರಿ. ಮಾಡೋ ಸಾಧ್ಯ ಇದೆ ಅಂದರೆ ಇಲ್ಲ. ಸಾಧರ್ಮಿಗಳು ಆ ರೀತಿ ವಿಚಾರ ಮಾಡೋ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಒಬ್ಬರು ಇನ್ನೊಬ್ಬರಿಗೆ ಹೇಳುವುದರೊಳಗೆ ಅವರದ ವರ್ತಮಾನದ ಸ್ವಾರ್ಥ ಯಾವುದೂ ಇರೋದಿಲ್ಲ. ವಾತ್ಸಲ್ಯ ಭಾವ, ವಾತ್ಸಲ್ಯ, ನಿಸ್ವಾರ್ಥ ಪ್ರೀತಿ ರೀ. ಗೋವು ಕರುವಿನ ಮೇಲೆ ತೋರುವ ಗೋವು ಏನಿದೆ, ಆ ಹಸು ಏನಿದೆ, ಅದು ತನ್ನ ಕರುವಿನ ಮೇಲೆ ಪ್ರೀತಿ ಮಾಡ್ತಿದ್ದಾರೆ, ಅದನ್ನು ನಿಸ್ವಾರ್ಥ ಅಂದಿದ್ದಾರೆ. ಸಾಧರ್ಮಿಯ ವಾತ್ಸಲ್ಯದ ಸಲುವಾಗಿ ಆ ದೃಷ್ಟಾಂತ ಕೊಟ್ಟಿದ್ದಾರೆ. ಉಪದೇಶವಿತ್ತು ನಿಮಿತ್ತ ಸಂಬಂಧದ ಪ್ರಯತ್ನ ಮಾಡಬಹುದಾಗಿದೆ. ಆದರೆ ಯಾರ ಜೊತೆಯಲ್ಲಿ ತಮ್ಮದು ಯಾವುದೇ ಪ್ರಯೋಜನವಿಲ್ಲ, ಯಾವುದೇ ಆ ಪ್ರಕಾರದ ಭಾವನೆ ಬರುವುದಿಲ್ಲರಿ. ಭಾವನೆ ಬರುವುದಿಲ್ಲ. ಏನ ಪಾಪದ ಉಪದೇಶ ಕೊಡುವಂಥದ್ದು ಅಥವಾ ಯಾವುದು, ಅರೆ ಪಾಪದ ಉಪದೇಶ ಯಾವುದು ಕಂದಿದಾರ, ಒಂದು ಮೂಲ ಮಾತು ನಮ್ಮ ಲಕ್ಷ್ಯದೊಳಗೆ ಬರಲಿರಿ. ಪಾಪದ ಉಪದೇಶ ಯಾವುದು ಕಂದಿದರು, ಯಾವುದು ಕಂದಿದಾರ, ಅವರು ತಮ್ಮ ಜೀವನೋಪಯೋಗಿ ಅರ್ಥಾತ್ ಜೀವನ ನಿರ್ವಾಹದ ಸಲುವಾಗಿ ಯಾವ ಕಾರ್ಯಗಳನ್ನು ಸ್ವಯಂ ಮಾಡ್ತಾ ಇದ್ದಾರೆ, ಆ ಕಾರ್ಯಗಳಲ್ಲಿ ಯಾವುದೇ ಪ್ರಕಾರದ ವ್ಯತ್ಯಯ ಬಂತು ಅಂತಂದ್ರೆ ಅದನ್ನು ಹೀಗೆ ಮಾಡ್ರಿ ಅಂಥೇಳಿ ಹೇಳೋದು ಇದು ಪಾಪದ ಉಪದೇಶ. ಜೀವನ ನಿರ್ವಾಹದ ಉಪದೇಶ ಪಾಪದ ಉಪದೇಶ ಇದೆ. ಯಾರು ನಂಬವ್ರ? ನಂಬದಿದ್ರೆ ನಾವು ಇಲ್ಲೇ ಉಳಿಯೋದು, ಇದಕ್ಕಿಂತ ಕೆಳಗನೆ ಹೋಗೋದ್ರಿ. ಹಾಗಾದ್ರೆ ಸುಮ್ಮನೆ ನಂಬೋದಾ? ಇಲ್ಲ, ವಿಚಾರ ಮಾಡಿ ನಂಬೋದು. ವಿಚಾರ ಮಾಡಿ ನಂಬೋದು, ಸುಮ್ಮನೆ ನಂಬೋದು. ನಂಬಿದ್ರೆ ಅಂಧಶ್ರದ್ಧೆ ಆಗ್ತಿದ್ದೀರಿ. ಅದ ಯಾರ ಜೊತೆಯಲ್ಲಿ ತಮ್ಮದು ಯಾವುದೇ ಪ್ರಯೋಜನವಿಲ್ಲ ಅವರಿಗೆ ಉಪದೇಶ ಕೊಡಬಾರದು. ಈಗ ಪ್ರಮಾದಚರ್ಯೆ ಅನರ್ಥದಂಡ ತ್ಯಾಗವ್ರತದ ಸ್ವರೂಪ ಹೇಳುತ್ತಾರೆ. ಭೂಖನನ ವೃಕ್ಷಮೋಟ್ಟನ ಷಾಡ್ವಲದಲನಾಂಬು ಸೇಚನಾದೀನಿ ನಿಷ್ಕಾರಣಂ ನ ಪೂರ್ಯಾದ್ದಲ ಫಲಕುಸುಮೋಚ್ಚಯಾನಪಿ ಚ. ಭೂಖನನ ವೃಕ್ಷಮೋಟ್ಟನ ಷಾಡ್ವಲದಲನಾಂಬುಸೇಚನಾದೀನಿ ನಿಷ್ಕಾರಣಂ ನ ಪೂರ್ಯಾದ್ದಲ ಫಲಕುಸುಮೋಚ್ಚಯಾನಪಿ ಚ. ಭೂಖನನ, ಭೂಮಿಯಾಗಿಯೋದು. ವೃಕ್ಷ ಮೋಟ್ಟನ ಷಾಡ್ವಲ ದಲನಾಂಬು ಸೇಚನಾದೀನಿ, ನೆಲ ಅಗಿಯುವುದು, ಮರ ಕತ್ತರಿಸುವುದು, ಹೆಚ್ಚು ಹುಲ್ಲಿರುವಂಥ ಭೂಮಿಯನ್ನು ಮೆಟ್ಟಿ ತುಳಿಯುವುದು, ನೀರನ್ನು ಎರಚುವುದು, ಇವೇ ಮೊದಲಾದವನ್ನು. ಇವುಗಳಲ್ಲಿ ಅಧರ್ಮ ಇದೆ, ಪಾಪ ಇದೆ ಅನ್ನೋದು ಲಕ್ಷ್ಯದೊಳಗೆ ಬರೋದನ್ನು ಈಗ ಕಠಿಣ ಇದೆ. ಹಾ ನೋಡ್ರಿ, ಇದು ನಿಜವಾದ ಮಾತಿದೆ ರೀ. ಹುಚ್ಚರೊಳಗನ ತೆಗಿತಾರ್ರಿ. ಅರೆ ಓಣಿಯನ್ನೆಲ್ಲ ತೊಳಿತಾರ್ರಿ. ತಮಗೆ ಎಷ್ಟು ಅವಶ್ಯಕ ಇದೆ. ಅಪ್ಪಾಜಿ ಹೇಳಿದರು, ಮತ್ತೊಂದು ಬೇಕಾದ್ರೆ ಝಾಡು ತಗೊಂಡು ಬಂದು ಆ ಧೂಳ ಗುಡಿಸಪ್ಪ, ಆದರೆ ನೀರು ನಿಷ್ಕಾರಣವಾಗಿ ನೀರಿನಿಂದ ತೊಳೆಯುವ ಕಲ್ಲು ಹೊರಗಿನ ಮನೆಯವರೇ ತೊಳೆಯುವ ಪ್ರಯತ್ನ ಅಥವಾ ಕಾರ್ಯ ಕಮ್ಮಿ ಮಾಡು, ಬಿಟ್ಟು ಬಿಡು. ಇನ್ನೊಂದು ತಗೊಂಡ ಸೂಕ್ಷ್ಮ ಧೂಳು ಹೋಗುವ ಸಲ ನೀರಿನಿಂದ ತೊಳೆದರ ಒಂದೊಂದು ಬಿಂದುವಿನೊಳಗಷ್ಟು ಜೀವನ.
ಹೇಗೆ ವಿಶ್ವಾಸ ಮಾಡೋದು, ಈಗಿನ ಕಾಲದೊಳಗೆ ಹೇಗೆ ತಿಳಿಸಿಕೊಡೋದು. ಮನಿ ಅದರ ಏನೋ ಶುಭ ಸಂಕೇತ ಅಂಥೇಳಿ ಒಂದು ತಮಗೆ ನೀರು ಎರಸ್ತಿದ್ದಾರೆ. ಈಗ ಎಷ್ಟು ಒಂದು ಕೊಡ ಬಕೆಟ್ ಅಲ್ಲ, ಇದೆಲ್ಲ ಅಧರ್ಮ. ನನಗೆ ನಾಳೆ ಇದರ ಫಲ ಭೋಗಿಸಬೇಕಾಗೋದ. ಇದು ನಮ್ಮ ಬುದ್ಧಿಯೊಳಗೆ ಅಥವಾ ಯಾವ ಜೀವರುಗಳ ಬುದ್ಧಿಯೊಳಗೆ ಸುಲಭವಾಗಿ ಬರೋ ಸಾಧ್ಯ ಇದೆ, ಬರೋದಲ್ಲ ಇಲ್ಲರಿ. ಅಂಥ ವ್ಯವಸ್ಥೆನ ಮಾಡ್ಕೊಂಡಿದ್ದೇವ್ರಿ ನಾವು. ನೀರು ಸಾಲೋದಿಲ್ಲ ಅಂಥೇಳಿ ಬೋರ್ ತೆಗಿಯೋದ, ಅದಕ್ಕೊಂದು ಮಷಿನ್ ಕೂಡಿಸೋದ, ತಗೊಂಡು ಅದಕ್ಕೊಂದು ಉದ್ದನೆಯ ಪೈಪ್ ತರೋದ, ಅದನ್ನು ಅಲ್ಲಿ ಬಿಡೋದ, ಇಲ್ಲಿ ಮೋಟ್ರ್ ಚಾಲು ಮಾಡೋದ, ಇಲ್ಲಿಂದ ಹೋಗೋ ತನಕ ಹೋಗ್ತಾ ಇರ್ತವೆ. ಏನೇನಿದೆ ವಿಚಾರ ಮಾಡಿದರೆ ಎಷ್ಟು ಎಷ್ಟು ನಿರ್ದಯ ಪರಿಣಾಮ ಆಗಿಬಿಟ್ಟಿದೆ. ಅರೆ, ಮನುಷ್ಯಾಗಿ ಸೂಕ್ಷ್ಮ ಜೀವಗಳ ಮೇಲೆ ದಯೆ ಮಾಡಲಿಲ್ಲ ಅಂತಂದ್ರೆ ನಿನ್ನ ಮೇಲೆ ದಯೆ ಯಾರೂ ಮಾಡೋ ಸಾಧ್ಯ ಇಲ್ಲ. ಅಂಥ ಪ್ರಸಂಗ ನಿನಗೆ ಅನಂತ ಕಾಲದವರೆಗೆ ಬರೋದಿದೆ. ಇದು ಯಾರದ ಅಭಿಶಾಪ ಅಲ್ಲ, ಇದು ವಸ್ತು ವ್ಯವಸ್ಥೆ ಇದೆ, ಬರೋದು. ಮೋದಿ ಸುಧಾ ತನ್ನ ಭಾಷಣದಾಗ ಫಸ್ಟ್ ಹೇಳಿದನಲ್ಲ, ನೀರು ಒಂದು ಬಿಂದು. ನಾನು ಕೇಳಿದ್ನಂತ ಹೇಳಿ ಒಂದು 20 ನಿಮಿಷದ ಮಾತು ಕೇಳಿದ್ನು. ನಿಜವಾಗಿಯೇ ಎಷ್ಟು ಸುಂದರ ಹೇಳಿದರು. ಒಂದೊಂದು ಬಿಂದು. ಈಗ ದಿನಾನ ಬಸ್ಸಿಗೆ ಹೋಗು ಎಳೆದಾಗ ಅಥವಾ ಬರು ಎಳೆದೊಳಗೆ ಅಲ್ಲಿ ಬಿಡ್ತಿರ್ತಾ ನನಗೆ ಹೇಳಬೇಕನ್ನಿಸ್ತಿದೆ, ಆದರೆ ಹಾಗೆ ಹೇಳಬೇಕು ಅನ್ನಿಸ್ತಿದೆ ಅಷ್ಟೇ, ಆದರೆ ಹೇಳೋದು ಆಗಿಲ್ಲ. ನಿನ್ನೆ ಬರಬೇಕಾದ್ರೆ ಅಲ್ಲಿ ನಮ್ಮದು ಜೆಂಡಾ ಕಾಣಿಸ್ತಾರೆ ಆ ಮನೆ ಎದುರಿಗೆ. ಇವತ್ತು ಹೇಳಲೇಬೇಕು ಅಂಥೇಳಿ ನಿರ್ಣಯ ಮಾಡಿದ್ನು, ಆದರೆ ನಾ ಬಸ್ಸಿಗೆ ಹೋಗ್ಕಿಂತ ಮೊದಲು ಅವ್ನು ನೀರು ಬಿಟ್ಟು ಒಳಗೆ ಜೈನರಾಮ್ ಇದ್ದಾನೆ ಅಂಥೇಳಿ ಹೇಳಲೇಬೇಕಂಥೇಳಿ ನಿನ್ನೆ ವಿಚಾರ ಮಾಡಿದ್ದೇನೆ ಆ ಜೆಂಡಾ ನೋಡಿ. ಅವ್ರು ಸ್ವತಃ ಆಗ್ತಿದ್ರು ಅಲ್ಲಿ ಲೋನ್ ಐತಿ, ಅಲ್ಲಿ ಹೋಗ್ಬೇಡ್ರಿ, ಎಲ್ಲಿ ಇಲ್ಲ ಅಲ್ಲಿ ದಾಟಿ ಹೋಗ್ಬಿಡುತ್ತೆ. ಅಲ್ಲಿ ಮುಂದೆ ಪ್ಯಾಲೇಸ್ ಗ್ರೌಂಡ್ ಅದನ್ನು ನಾನು ನೋಡಿದ್ನು. ಹೊರಗೆ ನನ್ನ ನೀರು ಕುಡಿದು ಕರ್ಕೊಂಡು ಬಂದಳ್ಳ ಈಕೆ ಬಬಿತಾ. ಆ ವೇಳೆದೊಳಗೆ ನೋಡಿ ಅಲ್ಲೆಲ್ಲಿ ಊಟ ಮಾಡ್ಕೊತಾರೆ. ಎಲ್ಲ ಹುಲ್ಲನ್ನ ಇದೆಲ್ಲ ಹಸಿರ ಇತ್ತು, ದಾರಿ ಇತ್ತು. ಹೇಳಿದ್ರೆ ಮಾತ್ರ 2-3 ಮಂದಿ ನೋಡ್ರಿ, ಅವ್ರು ಮತ್ತೆ ಪಂಡಿತಗಳ ಇದ್ರು, ಅವರೆಲ್ಲ ಒಂದಾಗ್ತಿತ್ತು ಊಟ ಮಾಡತ್ತಿದ್ರು. ಅದಕ್ಕೆ ಅದನ್ನು ನೋಡಿ ಎಲ್ಲ ನೋಡಿ ಆ ಲೈಟ, ಆ ಮೇಜುಕ, ಡಾನ್ಸದ ವೇಳೆಗೆ ನಿಜವಾಗಿ ನಾನೇ ಹೀಗೆ ಅದರ್ತಾ ಇದ್ದೇನೇನೋ ಅನ್ನಿಸ್ಕತ್ತಿತ್ತು ನನಗೆ. ಮುಂದೆ ಬೇರೆ ಕೂತಿ ಇಂದ್ರ ನೃತ್ಯ ಮಾಡಿದ, ಕಿನ್ನರ ಜಾತಿಯ ದೇವಗಳ ನೃತ್ಯ ಮಾಡಿದರು. ಆದರೆ ಅವರು ನೃತ್ಯ ಮಾಡುವುದರಿಂದ ಒಂದೂ ಜೀವದ ಹಿಂಸ ಆಗಲಿಲ್ಲರಿ. ವೈಕ್ರಿಕ ದೇಹಧಾರಿ ಅವರು ಅಧರದೊಳಗೆ ನೃತ್ಯ ಮಾಡ್ತಾರ್ರಿ. ಅದನ್ನೆಲ್ಲ ಪುರಾಣದೊಳಗೆ ಕೇಳಿ ನೀವೆಲ್ಲ ಮಾಡಿದ್ರೆ ಹೇಗ್ರಿ? ಹೇಗೆ? ಗಂಧರ್ವ ಕಿನ್ನರ ಜಾತಿಯ ಆ ದೇವಗಳ ನೃತ್ಯ ಮಾಡ್ತಾರೆ, ಕುಣಿತಾರೆ, ಹಾಡ್ತಾರೆ. ಅವರು ಕುಣಿಯೋದ್ರೊಳಗೆ ಇಂದ್ರನ ತಾಂಡವ ನೃತ್ಯದೊಳಗೆ ಒಂದೂ ಜೀವದ ಹಿಂಸ. ಯಾವ ಪ್ರಕಾರ 18 ಕಲಶಗಳಿಂದ ಅಭಿಷೇಕ ಮಾಡಿದ್ರೂ ಅದರೊಳಗೆ ಒಂದೂ ಜೀವ ಇರುವುದಿಲ್ಲ. ಆ ಪಂಚಮ ಯಾವ ಕ್ಷೀರಸಾಗರ ಇದೆಯಲ್ಲ, ಅಲ್ಲಿ ಸಮೂರ್ಛನ ಜೀವಗಳ ಉತ್ಪತ್ತಿನೇ ಇಲ್ಲ. ಅಂಥ ಜಲವನ್ನು ತಂದು ಹಾಕ್ತಾರೆ ಪ್ರಭುವಿನ ಆ ಜಿನ ಶಿಶುವಿನ ದೇಹದ ಮೇಲೆ. ಇನ್ನು ಅದರೊಳಗೆ ಏನು ಒಂದು ವೇಳೆಗೆ ಕೆಲವಾರು ಜೀವಗಳಿಗೆ ಬಾಧೆ ಆಗುವಂಥದ್ದು ಆ ನೀರಿನ ಪ್ರಪಾತ ಇರಬಹುದಲ್ಲ, ಅದು ಕೂಡ ಆ ಜಿನ ಶಿಶುವಿನ ಮೈ ಮೇಲಿನ ಅತ್ಯಂತ ಹಗುರವಾದಂಥ ಪುಷ್ಪಗಳ ವೃಷ್ಟಿ ಆದ ಹಾಗೆ ಆಗ್ತಿದೆ ಅಂದಮೇಲೆ ಆ ಶರೀರವನ್ನು ಸ್ಪರ್ಶ ಮಾಡಿ ಬರುವಂಥ ಆ ಜಲದಿಂದ ಕೂಡ ಎಷ್ಟು ಜೀವಗಳಿಗೆ ಬಾಧೆ ಆಗ್ಬೋದು ಹೇಳ್ರಿ. ನಾವು ಆ ದೃಷ್ಟಿಕೋನದಿಂದ ನೋಡೋದನ್ನೇ ಇಲ್ಲ. ಸತ್ಯವನ್ನು ನೋಡೋದು ನಮಗೆ ಬೇಕೇ ಇಲ್ಲ ನೋಡ್ರಿ. ನಮಗೆ ಇಷ್ಟ ಇಲ್ಲ ಸತ್ಯ ನೋಡೋದು. ಯಾವ ಪ್ರಕಾರ ವೃದ್ಧಿಧಾರಿ ಮುನಿದು ಬರ್ತಿದೆಯಲ್ಲ, ಅವರು ಉಗುಳ ಬೆವರ ಮಲಮೂತ್ರಗಳಿಂದ ಕೂಡ ರೋಗ ನಿವಾರಕ ಔಷಧಿಯ ಶಕ್ತಿ ಇರ್ತಿದೆ. ಮುನಿರಾಜರ ಅಲ್ಲಿ ಕೂತಿದ್ದಾರೆ, ಗಾಳಿ ಆ ಕಡೆಯಿಂದ ಬರ್ತಾ ಇದೆ, ಅವರ ಶರೀರವನ್ನು ಸ್ಪರ್ಶ ಮಾಡಿ ಬರ್ತಾ ಇದೆ ಆ ಗಾಳಿ. ಇಲ್ಲಿ ಯಾರಾದರೂ ರೋಗಿ ಕೂತಿದ್ರೆ ಅವನ ರೋಗ ನಿವಾರಣೆ ಆಗ್ತಿದೆ.
ಇಂಥದ್ದು ಮುನಿಯ ವೃದ್ಧಿಯೊಳಗೆ ಸಾಮರ್ಥ್ಯ ಇರಬೇಕಾದ್ರೆ ಜಿನಶಿಶುವಿನ ದೇಹದೊಳಗೆ ಎಷ್ಟು ಸಾಮರ್ಥ್ಯ ಇರಬಹುದು ಅಂದಾಜು ಮಾಡ್ಬೋದಲ್ಲ. ಎಲ್ಲನೂ ಬರೆದಿಡ್ತಾರೇನ್ರಿ ಆಚಾರ್ಯ ಭಗವಂತರ? ಮಾಡಬಹುದು. ತಮ್ಮ ಕಲ್ಯಾಣದ ಅಪೇಕ್ಷೆ ಇತ್ತು ಅಂತಂದ್ರೆ ಮಾಡಿ. ಆದರೆ ಇಂದು ಈ ಕಾಲದೊಳಗ ಜಲದಂಥ ವಾಯುಕಾಯದಂಥ ಹಿಂಸೆ ಏನು ನಡೆದಿದ್ದಿಲ್ಲ ಜೀವಗಳದ್ದ, ಅದು ನಿಜವಾಗಿನ ಜೈನ ಕುಲೋತ್ಪನ್ನ ಅಂಥೇಳಿ ಹೇಳಿಕೊಳ್ಳುವ ಸಲುವಾಗಿ ಯಾವ ಅಧಿಕಾರ ಇತ್ತಲ್ಲ ಆ ಅಧಿಕಾರವನ್ನು ನಿಷ್ಕಾಸಿತ ಮಾಡಿದ್ದೆ. ಆ ಅಧಿಕಾರವನ್ನು ನಾವು ಕಳ್ಕೊಂಡಿದ್ದೆ. ಇಂದು ನೀರು ನಾವು ಅಷ್ಟೇನು ಬಳಸ್ತಾ ಇದ್ದೆವು ಸಾಮಾನ್ಯ. ಇಂದಿನ ಹಿಂದೆ 10 ವರ್ಷದ ಜೀವನ ನೋಡಿದ್ರೆ, 50 ವರ್ಷದ ಹಿಂದಿನ ಜೀವನ ನೋಡಿದ್ರೆ ಜಲ ಸಂಪನ್ಮೂಲ ಎಷ್ಟಿತ್ತು. ಇಂದು ವಿಚಾರ ಮಾಡಿದ್ರೆ ಇನ್ನೊಂದು 10 ವರ್ಷ ಹೋದ್ರೆ ಭಾಳೇನು ಬೇಕಾಗಿಲ್ಲ ಅನ್ನಿಸ್ತಿದೆ ರೀ ನನಗೆ. ನೀರಿನ ಸಲುವಾಗಿ ಆ ಅರಬ್ ರಾಷ್ಟ್ರದವರು ಹೇಗೆ ತರಿಸ್ತಾ ಇದ್ದಾರಲ್ಲ ಹಾಗೆ ಆಗೋದ್ರಿ ಇಲ್ಲಿ ಸ್ಥಿತಿ. ಅದನ್ನು ಅವ್ರು ಹೇಳ್ಯಾರಲ್ಲ, ಅಂಗಡಿಯಾಗ ಬಾಟ್ಲಿ ತೊಗೊಂಡು ಕುಡಿತಾರೆ. ಅದು ಹೇಳಿ ಅದ ಮೋದಿನ ಹೇಳಿದ್ರೆ ಅದ ಮೋದಿದೆ. 100 ವರ್ಷದ ಹಿಂದ ಬುದ್ಧಿಸಾಗರ್ ಅನ್ನುವಂಥ ಯಾವನೋ ಮುನಿ ಹೇಳಿದಂತ ಕಿರಾಣಿ ಅಂಗಡಿ ಒಳಗೆ ನೀರು ಕೊಂಡ್ಕೊಳ್ಬೇಕಾಗುವಂಥ ಪ್ರಸಂಗ ಬರ್ತಿದೆ ಅಂತ. ಈ ಬಾಟ್ಲಿದಾಗ ಕುಡಿಯಾಕ ಅದೇ ಹೇಳಿದಾರೆ ಅವರು. ಈಗ ನೀರಿನ ಬಾಟ್ಲಿ ಕಿರಾಣಿ ಅಂಗಡಿ ಒಳಗೆ ತಗೊಳ್ತಾ ಇದ್ದೇವಲ್ಲ. ಅರೆ ಜೈನ ಮುನಿಯ ವಚನ ಜಿನೋಪದೇಶ ಎಂದೂ ಅಸತ್ಯ ಆಗುವುದಿಲ್ಲ ಅನ್ನೋದ್ರದ್ದು ಸಿದ್ಧಿ ಮಾಡಿದಾರೆ ಅವರ. ಅಹಿಂಸಾ ಎಂಥದ್ದು ಇದೆ ಅನ್ನೋದು ಅವರಿಗೆ ತಿಳಿತು. ಆದರೆ ಜೈನರಿಗೆ ಮತ್ತು ಮುಮುಕ್ಷು ಅಂಥೇಳಿ ಒಂದು ವಿಶೇಷಣ ಹಚ್ಕೊಂಡಿರುವವರಿಗೆ ತಿಳಿತಾ ಇತ್ತು. ಅಂದ್ರೆ ಧನ ಯಾವ್ಯಾವುದರದ ನಾಶ ಮಾಡ್ತಿದೆ? ಮೊದಲು ಮಾಡ್ತಿದೆ ನಮ್ಮ ಬುದ್ಧಿಯ ನಾಶ. ಅಂಥ ಧನ ಬೇಕಾಗಿದೆ ನಮಗೆ. 2 ಮನೆ ತೊಗೊಂಡು 4 ಸೈಟ್ ತೊಗೊಂಡು ಅರೆ ರೇ. ಆದರೆ ಸ್ವತಃದ ಆರೋಗ್ಯ ಆಕೆಗೆ ಬರ್ತಾ ಇಲ್ಲಲ್ಲ ಅನ್ನೋ ಒಂದು ಚರ್ಚೆ ಕೆಳಗಡೆ ನಮ್ದು ನಡೆದಿತ್ತು ಯಾರೋ ಸಂಬಂಧಿಕರ ಕುರಿತು. ಮತ್ತು ಅದರ ಆ ಮನಿ ಸೈಟ ತೊಗೊಂಡಾಗಲ್ಲ ಅದಕ್ಕೆ ಯಾವುದ ಆಧಾರ ಇದೆಯಲ್ಲ ಆ ನೌಕರಿ ಬಿಡಲಿಕ್ಕೆಲ್ಲ ತಯಾರಿಲ್ಲ ಅಂತಾರೆ. ಶರೀರದೊಳಗೆ ಎಷ್ಟೆಲ್ಲ ಅನಾನುಕೂಲತೆ ಆದರೂ ಕೂಡ ಅದನ್ನು ಬಿಡಲಿಕ್ಕೆ ತಯಾರಿ. ಅರೆ ಭಾರಿಲ್ಲ ಹೇಳ್ತಿದ್ರು, 10 ರೂಮದ ಮನೆ ಇದೆ, ನೀನಿರೋದು ಒಂದೇ ರೂಮದೊಳಗಲ್ಲ, ನೀನಿರೋದು ಒಂದೇ ರೂಮ್. ನಾವು ಅಸಂಖ್ಯ ಬಾರಿ ನನ್ನ ಬುದ್ಧಿಯ ಮೂಲಕ ಹೇಳಿದ್ದಿದೆ. ಕಪಾಟ ತುಂಬ 100 ಸೀರೆ, ಅವೆಲ್ಲ ಬರೀ ನಮ್ಮ ಪುಣ್ಯ ತಿಂತಾ ಇದ್ದಾವೆ ಸುಧಾ ತಾಯಿ, ನಮ್ಮ ಪುಣ್ಯ ತಿಂತಾ ಇದ್ದಾವೆ. ಅದಕ್ಕೆ ಹೇಳಿದ ಭಾಗ್ಯದಿಂದ ವಸ್ತುವಿನ ಸಂಯೋಗ, ಭೋಗ ವಸ್ತುವಿನ ಸಂಯೋಗ ಆಗ್ತಿದೆ. ಆದರೆ ಅದು ತನ್ನ ಯೋಗ್ಯತೆಯಿಂದ ನಮ್ಮ ಉಪಭೋಗದೊಳಗೆ ಬರ್ತಿದೆ. ಭಾಗ್ಯ ತಗೊಂಡು ಬಂತದನ್ನು ನಮ್ಮ ಸಂಯೋಗದೊಳಗೆ. ಯಾವುದರ ಸಲುವಾಗಿ? ನಮ್ಮ ಪುಣ್ಯ ತಿನ್ನುವ ಸಲುವಾಗಿ. ವಿಚಾರ ಮಾಡೋದು ನಮಗೆ ಅಪರಿಗ್ರಹದ ಸಲುವಾಗಿ. ಅವರು 2 ಮಾತಿನ ಮೇಲೆ ಅತ್ಯಂತ ಭಾರ ಹಾಕಿ ಹೇಳಿದರು ಮೋದಿ ಅವ್ರದ್ದು. ಒಂದು ಅಹಿಂಸೆಯ ಸಲುವಾಗಿ, ಒಂದು ಅಪರಿಗ್ರಹದ ಸಲುವಾಗಿ. ಇವು 2 ಮಾತನ್ನು ಜೈನರ ನೀತಿಯನ್ನು ಎಲ್ಲ ಜನರ ಅದು ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡ್ರು ಅಂತಂದ್ರೆ ರಾಷ್ಟ್ರೀಯ ಯಾವ ಸಮಸ್ಯೆ ಉಳಿಯುವುದಿಲ್ಲ. ವಿಕಸಿತ ಭಾರತ ವಿಕಾಸ ಆಗೋದ್ರೊಳಗೆ ಆಶ್ಚರ್ಯ ಏನಿದೆ ರೀ? ಈಗ ಸಾಮಾನ್ಯ ಇದೆ ಅಲ್ಲ, ಯಾವನಿಗೆ ಅವಶ್ಯಕತೆ ಇದೆ ನೌಕರಿ ಇದ್ದ ಅದನ್ನು ಕಸ್ಕೊಂಡು ಯಾವ ಕೋಟ್ಯಾಧೀಶ ಅದನ್ನು ಅವನ ಮಗ ನೌಕರಿ ಮಾಡ್ಕತ್ತ ಅಂತಂದ್ರೆ ಇದೇನಾಯ್ತು? ವಿಕಾಸವನ್ನ ನಾವೇ ಕತ್ತು ಹಿಸಿಕದ ಹಾಗೆ ಆಯ್ತಲ್ಲ. ಅವ 2 ತತ್ವ ಹೇಳಿದವ ಆ ಮಹಾಪುರುಷ. ಈ ಮಾತಿನ ಸಲುವಾಗಿ ಅವನಿಗೆ ಮಹಾಪುರುಷನ ಅನ್ಲಿಕ್ಕೆ ಬೇಕು. ಒಂದು ಅಹಿಂಸ, ಒಂದು ಅಪರಿಗ್ರಹ. ಇವು ಪ್ರತಿಯೊಬ್ಬ ಭಾರತೀಯ ತನ್ನ ಜೀವನದೊಳಗೆ ಅಳವಡಿಸಿಕೊಂಡ ಅಂತಂದ್ರೆ ಯಾವ ಪ್ರಕಾರದ ಸಮಸ್ಯೆ ಇಲ್ಲವೇ ಇಲ್ಲ. ಅಹಿಂಸೆಯೊಳಗೆ ಅವನು ಸಾವಧಾನದನು, ಅವನು ವಿದ್ಯೆಯನ್ನು ಏನದು ಕರೆಂಟ್ ಉಳಿಸ್ತಾನ್ರಿ, ನೀರು ಉಳಿಸ್ತಾನ್ರಿ, ಬಾಹ್ಯ ಪರಿಸರದೊಳಗಾಗುವಂಥ ಮಾಲಿನ್ಯವನ್ನ ಆಗಗೊಡುವುದಿಲ್ರಿ. ಅವ ಎಷ್ಟೆಷ್ಟು ಆಗ್ತಿದೆ ಸಂಪೂರ್ಣರೇ. ಅವನ ತರ್ಕ, ಅವನ ಬುದ್ಧಿ ನಿಜವಾಗಿ ಜೈನಾಭ್ಯಾಸಿಗಳ ಮೆಚ್ಚಬೇಕಾದಂಥ ಮಾತಿದೆ.
ದಶಲಕ್ಷಣದೊಳಗಾದ ಹಿಂದೆ ಏನೇನು ಹೇಳಿದ್ದ ಆ ಮಾತುಗಳ ಒಂದು ಅಪೇಕ್ಷಾದಿಂದ ಇವ ಅಧ್ಯಯನದಿಂದ ಓದಿ ಹೇಳುವಂಥ ಮಾತಿದಾವ ಅನಿಸಿತ್ತು. ಆದರೆ ನಿನ್ನೆ ಮಾತು ಹಾಗೆ ಅನಿಸಲಿಲ್ಲ. ಅಹಿಂಸೆ ಮತ್ತು ಅಪರಿಗ್ರಹದ ಬಗ್ಗೆ ಏನು ಹೇಳಿದ ಅದರಲ್ಲಿ ಕೂಡ ನೀರನ್ನು ಮುಖ್ಯ ಮಾಡಿ ಹೇಳಿದ. ಫಸ್ಟ್ ಪಾಯಿಂಟ್ ಅದು. ಫಸ್ಟ್ ಪಾಯಿಂಟ್ ಅದ. ಅನುಕೂಲ ಎಷ್ಟೈತಿ ಜೈನ ಧರ್ಮ ಅನ್ನೋದನ್ನ ಆಸೆ ಇಲ್ಲ. ನೈಸರ್ಗಿಕವಾದಂಥ ಜೈನ ಧರ್ಮ ನಿಸರ್ಗಕ್ಕೆ, ನಿಸರ್ಗದೊಳಗೆ ಏನು ಬಂತು, ನಿಸರ್ಗದೊಳಗೆ ಹೊರಗೆ ಏನು ಕಾಣಿಸ್ತಿದೆ ಯಾವುದು ಇದೆ ಅದಲ್ಲ. ನಿಸರ್ಗಕ್ಕೆ ಅರ್ಥಾತ್ ಜೀವನ ನೈಸರ್ಗಿಕವಾಗಿನ ಸ್ವಭಾವತಃನ ಸುಖದ ಅಭಿಲಾಷೆ ಮಾಡ್ತಾನಲ್ಲ, ಆ ಸುಖಕ್ಕೆ ಅದುವೇ ಆಧಾರ ಇದೆ. ಎಲ್ಲ ಬಹಳಷ್ಟು ಜ್ಞಾನಿಗಳು ಬಹಳಷ್ಟು ರೀತಿಯಿಂದ ಹೇಳಿದರು. ಬಸ್ ಕೇಳಬೇಕಾದಂಥದ್ದು, ವಿಚಾರ ಮಾಡಬೇಕಾದಂಥ ನಮ್ಮದು ಕರ್ತವ್ಯ ಇದೆ. ನಾವು ಹೋಗೋದಂತೂ ನಿಶ್ಚಿತ. ಆದರೆ ಇದೇನು ಸಿಕ್ಕಿದೆ ಇದನ್ನೆಲ್ಲ ಧ್ವಂಸ ಮಾಡ್ಯಾನ ಹೋಗೋದಂತ. ಯಾರನ್ನು ನಮ್ಮವ್ರಂತ ಹೇಳಿ ಹೇಳ್ತೇವೆ, ಮಕ್ಕಳಂತ ಹೇಳ್ತೇವೆ, ಮೊಮ್ಮಕ್ಕಳಂತ ಹೇಳಿ ಹೇಳ್ತೇವೆ, ಅವ್ರಿಗೇನೂ ಇರಿಸದ್ದನ್ನು ಎಲ್ಲ ನಾಶ ಮಾಡೇ ಹೋಗೋದ್ರಿ. ನಷ್ಟಭ್ರಷ್ಟ ಮಾಡ್ಯಾನ ಹೋಗೋದ. ವಿದ್ಯುತ್ ಮತ್ತು ನೀರು ಎಷ್ಟಿದೆ, ಎಷ್ಟು ಅವಶ್ಯಕ ಇದೆ ಈ ಜೀವನ. ಇಲ್ಲಿ ಅನರ್ಥ ದಂಡದೊಳಗೆ ಅವೇ ಎಲ್ಲ ಇದ್ದಾವೆ. ಆದರೆ ಅವುಗಳ ಸ್ವರೂಪ ನಾವು ಒಂದಿಷ್ಟು ಅಧ್ಯಾತ್ಮ ಗ್ರಂಥಗಳನ್ನು ಓದಿದ್ದೇವೆ ಅಂಥೇಳಿ ತಿಳಿಯೋ ಸಾಧ್ಯ ಇದೆ. ಭಾಗ್ಯದಿಂದ ತಿಳಿತಾ ಇದ್ದೇವೆ ಅಂದಮೇಲೆ ಪುರುಷಾರ್ಥದಿಂದ ಅವುಗಳನ್ನು ಕಮ್ಮಿ ಮಾಡುವ ಪ್ರಯತ್ನ ಕೂಡ, ಅನರ್ಥ ದಂಡ ಏನಿದೆ ಅಷ್ಟು ಕಮ್ಮಿ ಮಾಡುವ ಪ್ರಯತ್ನ ಮಾಡಿದ್ರೆ ನಮ್ಮ ಜೀವನದ